ಮಧ್ಯಾಹ್ನದ ಉರಿ ಬಿಸಿಲು ಭೂಮಿಯನ್ನು ಸುಡುತ್ತಿತ್ತು. ಗಾಳಿಯು ಬಿಸಿಯಾಗಿ ಬೀಸುತ್ತಿತ್ತು. ದೂರ ದೂರದವರೆಗೆ ಮೌನ ಆವರಿಸಿತ್ತು. ಆ ಮೌನದ ನಡುವೆ ಬೆತ್ವಾ ನದಿಯ ದಂಡೆಯೂ ಒಂದು ಹೇಳದ ಕಥೆಯನ್ನು ತನ್ನೊಳಗೆ ಇಟ್ಟುಕೊಂಡು ನಿಂತಂತಿತ್ತು. ಭೈರವನಾಥ ದೇವಸ್ಥಾನದ ಹೊರಗಿರುವ ಹಳೆಯ ಆಲದ ಮರ ಮತ್ತು ಬೇವಿನ ಮರಗಳು ಮಾತ್ರ ಆ ನಿರ್ಜನ ಪ್ರದೇಶದಲ್ಲಿ ಜೀವಂತಿಕೆಯ ಅನುಭವ ನೀಡುತ್ತಿದ್ದವು. ಅವುಗಳ ನೆರಳಿನಲ್ಲಿ ದಣಿದ ಹಾದಿಹೋಕರು ಆಗಾಗ್ಗೆ ಸ್ವಲ್ಪ ವಿಶ್ರಾಂತಿ ಪಡೆಯುತ್ತಿದ್ದರು. ಆದರೆ ಇಂದು ಅದೇ ಬೇವಿನ ಮರದ ಕೆಳಗೆ ಯಾರೇ ಕೇಳಿದರೂ ಎದೆ ನಡುಗುವಂತಹ ಕಥೆಯೊಂದು ಕುಳಿತಿತ್ತು. ಕಳೆದ ಕೆಲವು ದಿನಗಳಿಂದ ಸರಸ್ವತಿ ಅಮ್ಮ ಅಲ್ಲಿಯೇ ತಮ್ಮ ವಾಸಸ್ಥಾನ ಮಾಡಿಕೊಂಡಿದ್ದರು. ನೋಡಲು ಅವರು ಯಾವುದೋ ಕಾಲದ ಶ್ರೀಮಂತ ಕುಟುಂಬದವರಂತೆ ಕಾಣುತ್ತಿದ್ದರು. ಆದರೆ ಈಗ ಹರಿದ ಬಟ್ಟೆ ಮತ್ತು ಒಂದು ಹಳೆಯ ಜಾಕೆಟ್ ಮಾತ್ರ ಅವರ ಪ್ರಪಂಚವಾಗಿತ್ತು. ದೇವಸ್ಥಾನದಲ್ಲಿ ಹಂಚುವ ಪ್ರಸಾದ ಅಥವಾ ಹಾದಿಹೋಕರು ನೀಡುವ ಆಹಾರವೇ ಅವರಿಗ ಆಧಾರವಾಗಿತ್ತು. ಆದಿತ್ಯ ಅಲೆಮಾರಿ ಸ್ವಭಾವದ ಯುವಕ. ತನ್ನ ಮೋಟಾರ್ ಸೈಕಲ್ ಏರಿ ದೂರ ದೂರ ಸುತ್ತುವುದು ಅವನಿಗೆ ಇಷ್ಟ. ರಸ್ತೆ ಅಪಘಾತದಲ್ಲಿ ಅವನ ತಂದೆ ತಾಯಿ ತೀರಿಹೋಗಿದ್ದರು. ಆಗ ಅವನು BA ಅಂತಿಮ ವರ್ಷದ ವಿದ್ಯಾರ್ಥಿಯಾಗಿದ್ದ. ಈಗ ಈ ಪ್ರಪಂಚದಲ್ಲಿ ಅವನಿಗೆ ಹತ್ತಿರದವರು ಯಾರೂ ಇರಲಿಲ್ಲ. ಆದ್ದರಿಂದ ಅವನು ಪ್ರಕೃತಿಯಲ್ಲಿ ನೆಮ್ಮದಿ ಹುಡುಕುತ್ತಾ ಅಲೆಯುತ್ತಿದ್ದನು. ಓದುತ್ತಿರುವಾಗಲೇ ಅವನಿಗೊಂದು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು ಮತ್ತು ಅವನು ಮ್ಯಾನೇಜರ್ ಹುದ್ದೆಯಲ್ಲಿದ್ದನು. ವಾರಾಂತ್ಯದಲ್ಲಿ ಅವನು ಅಲೆಯಲು ಹೊರಡ್ತಿದ್ದನು. ಅದೇ ರೀತಿ ಅವನು ವಿದಿಶಾದ ಉದಯಗಿರಿ ಗುಹೆಗಳನ್ನು ನೋಡಲು ಹೋಗುತ್ತಿದ್ದನು. ಆದರೆ ಭೈರವನಾಥ ದೇವಸ್ಥಾನದ ಬಳಿ ನಿಂತಾಗ ಅವನ ಕಣ್ಣು ಸರಸ್ವತಿ ಅಮ್ಮನ ಮೇಲೆ ಬಿತ್ತು. ಅವನ ಮನಸ್ಸಿನಲ್ಲಿ ಯಾವುದೋ ವಿಚಿತ್ರವಾದ ಅಕ್ಕರೆ ಮೂಡಿತು. ಹತ್ತಿರ ಹೋಗಿ ಕೇಳಿದನು, ಅಮ್ಮ, ಏನಾದರೂ ತಿನ್ನುತ್ತೀರಾ? ನನ್ನ ಬಳಿ ಬಿಸ್ಕತ್ತಿದೆ. ಅಮ್ಮ ಸುಮ್ಮನೆ ಕೈಚಾಚಿದರು. ಆದಿತ್ಯ ಅರ್ಧ ಬಿಸ್ಕತ್ತನ್ನು ಅವರಿಗೆ ನೀಡಿ ಅರ್ಧ ತಾನು ತಿಂದನು. ನಂತರ ಕೇಳಿದನು, ಅಮ್ಮ, ನೀವಿಲ್ಲೇಕೆ ಇದ್ದೀರಿ? ಸರಸ್ವತಿ ಅಮ್ಮ ನಿಟ್ಟುಸಿರು ಬಿಟ್ಟು ಹೇಳಿದರು, ಮಗನೇ, ಈಗ ಈ ಮರವೇ ನನ್ನ ಮನೆ. ಮೊದಲು ನಾನು ಮಥುರಾದಲ್ಲಿ ವಾಸಿಸುತ್ತಿದ್ದೆ. ನನಗೊಂದು ದೊಡ್ಡ ಮನೆ ಇತ್ತು. ಆದ್ರೆ ಪತಿ ತೀರಿಹೋದ ಮೇಲೆ ನಾನು ಸೊಸೆಗೆ ಬೇಡದವಳಾದೆ. ಒಂದು ದಿನ ಮಗ ತೀರ್ಥಯಾತ್ರೆಯ ನೆಪದಲ್ಲಿ ಇಲ್ಲಿಗೆ ಕರೆತಂದು 2 ಗಂಟೆಯಲ್ಲಿ ಬರುತ್ತೇನೆ ಎಂದು ಹೇಳಿ ಹೋದವನು ಇಂದಿಗ 16 ದಿನಗಳಾದವು, ಇನ್ನೂ ಬಂದಿಲ್ಲ. ಇದನ್ನು ಹೇಳುವಾಗ ಅವರ ಕಣ್ಣುಗಳು ತುಂಬಿ ಬಂದವು. ಇದನ್ನು ಕೇಳಿ ಆದಿತ್ಯನ ಹೃದಯ ಕರಗಿತು. ಅವನಿಗೆ ತನ್ನ ಅಜ್ಜಿ ಮತ್ತು ತಾಯಿಯ ನೆನಪಾಯಿತು. ಅವನ ಕಣ್ಣಲ್ಲೂ ನೀರು ತುಂಬಿತು. ಅವನು ಹೇಳಿದನು, ಅಮ್ಮ, ನನ್ನ ಜೊತೆ ಬನ್ನಿ. ನನ್ನ ಮನೆಯಲ್ಲಿ ಯಾರೂ ಇಲ್ಲ. ನೀವು ಜೊತೆಗಿದ್ದರೆ ನನಗೂ ಒಂದು ಆಸರೆ ಸಿಗುತ್ತದೆ. ಅಮ್ಮ ಹೇಳಿದರು, ಹೆತ್ತ ಮಗನೇ ನನ್ನನ್ನು ನೋಡಿಕೊಳ್ಳದ ಮೇಲೆ ನೀನ್ಯಾಕೆ ಈ ಹೊರೆ ಹೊರಬೇಕು? ಆದಿತ್ಯ ಭಾವುಕನಾಗಿ ಹೇಳಿದನು, ಅಮ್ಮ, ತಂದೆ ತಾಯಿ ಹೊರೆಯಲ್ಲ, ನನಗೆ ನಿಮ್ಮ ಅಗತ್ಯವಿದೆ. ಅಮ್ಮನ ಕಣ್ಣುಗಳು ತುಂಬಿ ಬಂದವು. ಅವರಿಗೆ ಮಾತು ಹೊರಡಲಿಲ್ಲ. ಆದಿತ್ಯ ಅವರ ಕೈ ಹಿಡಿದು, ನಡೆಯಿರಿ ಅಮ್ಮ, ಮನೆಗೆ ಹೋಗೋಣ ಎಂದನು. ಭೈರವನಾಥನೇ ಈ ಭೇಟಿಯನ್ನು ನಿಗದಿಪಡಿಸಿದಂತೆ ಅವರಿಬ್ಬರು ಹೊರಟರು. ಆದಿತ್ಯ ಅವರನ್ನು ತನ್ನ ಬೈಕ್ ಮೇಲೆ ಕುಳ್ಳಿರಿಸಿಕೊಂಡು ಉದಯಗಿರಿ ಗುಹೆಗಳನ್ನು ನೋಡದೆಯೇ ಮನೆಗೆ ಮರಳಿದನು. ಈ ಘಟನೆ ನಡೆದು ಇಂದಿಗೆ 6 ತಿಂಗಳು ಕಳೆದಿವೆ. ಆದಿತ್ಯ ಈಗ ಸರಿಯಾದ ಸಮಯಕ್ಕೆ ಮನೆಗೆ ಬರಲಾರಂಭಿಸಿದ್ದಾನೆ. ಸರಸ್ವತಿ ಅಮ್ಮ ಅವನಿಗಾಗಿ ಅಡುಗೆ ಮಾಡಿ ಕಾಯುತ್ತಿರುತ್ತಾರೆ ಮತ್ತು ರಾತ್ರಿ ಮಲಗುವಾಗ ಅವನ ತಲೆಯ ಮೇಲೆ ಪ್ರೀತಿಯಿಂದ ಕೈಸವರುತ್ತಾರೆ. ಬೆಳಿಗ್ಗೆ ಆದಿತ್ಯ ಎದ್ದೇಳುವ ಮೊದಲೇ ಅಮ್ಮ ಪೂಜೆ ಮುಗಿಸಿ ಬಂದು ಹೂವಿನ ಸುಗಂಧವಿಳುವ ಒದ್ದೆ ಕೈಗಳಿಂದ ಅವನ ತಲೆಯನ್ನು ಸವರುತ್ತಿದ್ದರು. ಆದಿತ್ಯ ಅವರ ಕೈಯನ್ನು ಹಿಡಿದು ಮುತ್ತಿಕ್ಕಿ ತನ್ನ ಹಣೆಗೆ ಒತ್ತಿಕೊಂಡನು. ಅನಾಯಾಸವಾಗಿ ಅವನ ಕೈಗಳು ಅಮ್ಮನ ಪಾದಗಳತ್ತ ಹೋದವು. ಅಮ್ಮನೂ ಪ್ರೀತಿಯಿಂದ ಅವನ ತಲೆಯ ಮೇಲೆ ಕೈಯಿಟ್ಟು ಹರಸಿದರು ಮತ್ತು ದೇವರಿಗಾಗಿ ಅವನ ಪರವಾಗಿ ಪ್ರಾರ್ಥಿಸಿದರು. ನಂತರ ಹೇಳಿದರು, ಮಗನೇ, ಎದ್ದೇಳು, ಆಫೀಸಿಗೆ ಹೋಗುವ ಸಮಯವಾಯಿತು. ಆದಿತ್ಯ ಹೇಳಿದ, ಅಮ್ಮ, ನಾನು ಮತ್ತು ನನ್ನ ಗೆಳೆಯರು ಸೇರಿ ಒಂದು ಸಣ್ಣ ಫ್ಯಾಕ್ಟರಿ ಶುರು ಮಾಡಲು ನಿರ್ಧರಿಸಿದ್ದೇವೆ. ಇಂದಿನಿಂದ ನಾನು ಆಫೀಸ್ಗೆ ಹೋಗುವುದಿಲ್ಲ, ಬದಲಾಗಿ ಈ ಕೆಲಸವನ್ನೇ ಆರಂಭಿಸುತ್ತೇನೆ. ಮಧ್ಯಾಹ್ನ 1 ಗಂಟೆಗೆ ನಿಮ್ಮ ಕೈಯಿಂದಲೇ ಫ್ಯಾಕ್ಟರಿಯ ಪೂಜೆ ನಡೆಯಬೇಕು. ನೀವು ಸಿದ್ಧರಾಗಿರಿ. ಅಮ್ಮ ಸಂತೋಷದಿಂದ ಅಂದರು, ಮಗನೇ, ಸ್ವಂತ ದುಡಿಮೆಯೇ ನಿಜವಾದ ಆಸರೆ. ನೀನು ಸರಿಯಾದ ಹಾದಿ ಆರಿಸಿಕೊಂಡಿದ್ದೀಯಾ. ಕಾಲಕ್ರಮೇಣ ಈ ಪುಟ್ಟ ಫ್ಯಾಕ್ಟರಿ ನಿನ್ನ ಶ್ರಮ ಮತ್ತು ದೇವರ ಕೃಪೆಯಿಂದ ದೊಡ್ಡದಾಗಿ ಬೆಳೆಯುತ್ತದೆ. ಇದನ್ನು ಹೇಳುವಾಗ ಅವರ ಕಣ್ಣುಗಳಲ್ಲಿ ಹೊಸ ಭರವಸೆಯ ಮಿಂಚು ಕಾಣಿಸಿತು. ಫ್ಯಾಕ್ಟರಿ ಆರಂಭವಾಗಿ ಕೇವಲ 1 ವರ್ಷವಾಗಿತ್ತು. ಆದರೆ ಅದರ ಗುಣಮಟ್ಟ ಮತ್ತು ನೌಕರರ ಶ್ರಮದಿಂದಾಗಿ ಅದು ವೇಗವಾಗಿ ಬೆಳೆಯುತ್ತಿತ್ತು. ಈಗ ಆದಿತ್ಯ ಮತ್ತೊಂದು ಹೊಸ ಫ್ಯಾಕ್ಟರಿ ತೆರೆಯುವ ಯೋಜನೆಯಲ್ಲಿದ್ದ ಮತ್ತು ದಿನದಿಂದ ದಿನಕ್ಕೆ ಹೆಚ್ಚು ಬ್ಯುಸಿಯಾಗುತ್ತಿದ್ದ. ಒಂದು ದಿನ ಸರಸ್ವತಿ ಅಮ್ಮ ಹೇಳಿದರು, ಮಗನೇ, ಕೆಲಸವೊಂದೇ ಜೀವನದ ಉದ್ದೇಶವಲ್ಲ, ನಿನಗೊಬ್ಬ ಸಂಗಾತಿಯ ಅಗತ್ಯವಿದೆ. ಆದಿತ್ಯ ಒಪ್ಪಿಕೊಂಡು ಹೇಳಿದ, ಅಮ್ಮ, ನಿಜ ಹೇಳಬೇಕೆಂದರೆ ಈ ಓಟದಲ್ಲಿ ಅದರ ಬಗ್ಗೆ ಯೋಚಿಸಲೇ ಇಲ್ಲ. ಆದರೆ ಈಗ ಆ ವಿಷಯವನ್ನು ಮುಂದೆ ಕೊಂಡೊಯ್ಯಬೇಕು. ತಕ್ಷಣ ಅವನ ಮನಸ್ಸಿನಲ್ಲಿ ನಂದಿನಿಯ ಮುಖ ಸುಳಿಯಿತು. ಅವಳು ಅವನ ಮಾವನ ಮಗನ ಗೆಳತಿಯಾಗಿದ್ದಳು ಮತ್ತು ಅದೇ ನಗರದಲ್ಲಿ ಕೆಲಸ ಮಾಡುತ್ತಿದ್ದಳು. ಅವಳ ಸರಳತೆ ಆದಿತ್ಯನಿಗೆ ತುಂಬಾ ಇಷ್ಟವಾಗಿತ್ತು. ಆದಿತ್ಯ ಮತ್ತು ಸರಸ್ವತಿಯಮ್ಮ ನಂದಿನಿಯ ಮನೆಗೆ ಹೋಗಿ ವಿವಾಹದ ಪ್ರಸ್ತಾಪವಿಟ್ಟರು. ನಂದಿನಿಯ ತಂದೆ ಕೂಡಲೇ ಒಪ್ಪಿದರು
ಮತ್ತು ಮುಂದಿನ ತಿಂಗಳೇ ನಂದಿನಿ ಮದುಮಗಳಾಗಿ ಆದಿತ್ಯನ ಮನೆಗೆ ಬಂದಳು. ಆದಿತ್ಯ ಎಷ್ಟು ಪ್ರೀತಿಯಿಂದ ಅಮ್ಮನನ್ನು ನೋಡಿಕೊಳ್ಳುತ್ತಿದ್ದನೋ ನಂದಿನಿ ಅವರಿಗಿಂತಲೂ ಹೆಚ್ಚಾಗಿ ಅಮ್ಮನಿಂದ ಪ್ರಭಾವಿತಳಾಗಿದ್ದಳು. ಅಮ್ಮ ಅವಳ ಜೀವನದಲ್ಲಿ ತಾಯಿಯ ಸ್ಥಾನ ತುಂಬಿದ್ದರು. ಕಾಲ ಕಳೆದಂತೆ ಆ ಮನೆಯಲ್ಲಿ ಆರ್ಯನ್ ಮತ್ತು ಕಾವ್ಯ ಎಂಬ ಇಬ್ಬರು ಮಕ್ಕಳು ಜನಿಸಿ ಸಂಭ್ರಮ ಮನೆ ಮಾಡಿತು. ಈಗ ಸರಸ್ವತಿ ಅಮ್ಮ ಅಜ್ಜಿಯಾಗಿದ್ದರು. ಅವರ ಇಡೀ ಪ್ರಪಂಚ ಈಗ ಆರ್ಯನ್ ಮತ್ತು ಕಾವ್ಯ ಸುತ್ತಲೇ ಇರುತ್ತಿತ್ತು. ರಾತ್ರಿ ಮಕ್ಕಳಿಗೆ ಕಥೆ ಹೇಳುವುದು, ಬೆಳಿಗ್ಗೆ ಮಕ್ಕಳು ಅಜ್ಜಿಯನ್ನು ತಬ್ಬಿಕೊಳ್ಳುವುದು, ಹೀಗೆ ಅಜ್ಜಿ ಇಲ್ಲದೆ ಆ ಮಕ್ಕಳಿಗೆ ಒಂದು ತುತ್ತು ಅನ್ನವೂ ಇಳಿಯುತ್ತಿರಲಿಲ್ಲ. ಎಲ್ಲಿಗೆ ಹೋದರೂ ಹಠ ಮಾಡಿ ಅಜ್ಜಿಯನ್ನು ಕರೆದುಕೊಂಡು ಹೋಗುತ್ತಿದ್ದರು. ಆದಿತ್ಯ ಈಗ ದೊಡ್ಡ ಉದ್ಯಮಿಯಾಗಿದ್ದ ಮತ್ತು ನಂದಿನಿ ಅವನ ಯಶಸ್ವಿ ಬಿಸಿನೆಸ್ ಪಾರ್ಟ್ನರ್ ಆಗಿದ್ದಳು. ಅವರ ಉದ್ಯಮ ದೇಶದ ಹಲವು ನಗರಗಳಿಗೆ ಹರಡಿತ್ತು. ಇತ್ತ ಸರಸ್ವತಿ ಅಮ್ಮನನ್ನು ಬೀದಿಯಲ್ಲಿ ಬಿಟ್ಟು ಹೋದ ಮಗ ವಿಕ್ರಮ್ ತನ್ನ ತಪ್ಪಿಗಾಗಿ ದಿನವೂ ಪಶ್ಚಾತ್ತಾಪ ಪಡುತ್ತಿದ್ದ. ಅವನ ಹೆಂಡತಿಯ ದುಂದುವೆಚ್ಚದಿಂದಾಗಿ ತಂದೆ ಕಟ್ಟಿದ ಹಳೆಯ ಉದ್ಯಮ ನಷ್ಟದಲ್ಲಿ ಸಿಲುಕಿ ಕೊನೆಗೆ ಅಂಗಡಿ ಮುಚ್ಚಬೇಕಾಯಿತು. ಜೀವನದ ಕಷ್ಟಗಳು ಎದುರಾದಾಗ ಅವನಿಗೆ ಸತ್ಯದ ಅರಿವಾಯಿತು. ಕೊನೆಗೆ ಒಬ್ಬ ಸ್ನೇಹಿತನ ಶಿಫಾರಸ್ಸಿನಿಂದ ಅವನಿಗೊಂದು ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ವಿಕ್ರಮ್ಗೂ ಈಗ ಇಬ್ಬರು ಮಕ್ಕಳಿದ್ದರು. ಒಂದು ಬಾರಿ ಪೆಟ್ಟು ತಿಂದ ಮೇಲೆ ಅವನು ಕಂಪನಿಯಲ್ಲಿ ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡುತ್ತಿದ್ದ. ಬುದ್ಧಿವಂತನಾಗಿದ್ದರಿಂದ ಅವನಿಗೆ ಅಲ್ಲಿ ಗೌರವ ಸಿಗತೊಡಗಿತು. ವಿಕ್ರಮ್ ಕೆಲಸ ಮಾಡುತ್ತಿದ್ದ ಕಂಪನಿಯ ವಾರ್ಷಿಕೋತ್ಸವದ ದಿನ ಬಂದಿತು. ಉತ್ತಮ ಕೆಲಸಗಾರರಿಗೆ ಪುರಸ್ಕಾರ ನೀಡುವ ಕಾರ್ಯಕ್ರಮವದು. ವಿಕ್ರಮ್ ಕೂಡ ಪ್ರಶಸ್ತಿಗೆ ಅರ್ಹನಾಗಿದ್ದ. ಮಥುರಾದ ನೌಕರರು ತಮ್ಮ ಕಂಪನಿಯ ಮಾಲೀಕರಾದ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರನ್ನು ಮೊದಲ ಬಾರಿಗೆ ಮುಖಾಮುಖಿ ಭೇಟಿಯಾಗಲಿದ್ದರು. ಇಂದು ವಿಶೇಷವೆಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್ ತಮ್ಮ ತಾಯಿ ಮತ್ತು ಮಕ್ಕಳೊಂದಿಗೆ ಕಾರ್ಯಕ್ರಮಕ್ಕೆ ಬರಲಿದ್ದರು. ಕಾರ್ಯಕ್ರಮ ಆರಂಭವಾಯಿತು. ವೇದಿಕೆಗೆ ಬಂದ ಮಾಲೀಕರು ಹೇಳಿದರು, ಇಂದು ನಮ್ಮ ಕಂಪನಿ ಈ ಮಟ್ಟಕ್ಕೆ ಬೆಳೆಯಲು ನಮ್ಮ ಅಮ್ಮನ ಆಶೀರ್ವಾದವೇ ಕಾರಣ. ಹಾಗಾಗಿ ಈ ಪುರಸ್ಕಾರ ನೀಡುವ ನಿಜವಾದ ಹಕ್ಕು ನನಗಲ್ಲ, ನನ್ನ ಅಮ್ಮನಿಗೆ ಇದೆ. ಅವರು ವೇದಿಕೆಗೆ ಬಂದು ಎಲ್ಲರನ್ನೂ ಗೌರವಿಸಬೇಕೆಂದು ವಿನಂತಿಸುತ್ತೇನೆ. ಸರಸ್ವತಿ ಅಮ್ಮ ವೇದಿಕೆಯ ಮೇಲೆ ಬಂದರು. ಈ ನಗರವನ್ನು ಕಂಡ ತಕ್ಷಣ ಅವರ ಹಳೆಯ ನೆನಪುಗಳು ಮರುಕಳಿಸಿವು. ಇದೇ ಮಥುವಾದಲ್ಲಿ ಅವರ ಮನೆಯಿತ್ತು, ಮಗನಿದ್ದ ಮತ್ತು ಅರಮನೆಯಂತಹ ಹವೇಲಿ ಇತ್ತು. ದ್ವಾರಕಾಧೀಶ ದೇವಸ್ಥಾನ, ಕೃಷ್ಣ ಜನ್ಮಭೂಮಿ, ಹೀಗೆ ಪ್ರತಿಯೊಂದು ಸ್ಥಳವೂ ಕಣ್ಣು ಮುಂದೆ ಬಂದವು. ಅವರು ಕಣ್ಣೀರೊರೆಸಿಕೊಳ್ಳುತ್ತಾ ವೇದಿಕೆಯ ಮೇಲೆ ನಿಂತರು. ಉದ್ಘೋಷಕರು ಒಂದೊಂದಾಗಿ ಹೆಸರುಗಳನ್ನು ಕರೆಯುತ್ತಿದ್ದರು ಮತ್ತು ಸರಸ್ವತಿಯಮ್ಮ ಎಲ್ಲರಿಗೂ ಪ್ರಶಸ್ತಿಗಳನ್ನು ನೀಡುತ್ತಿದ್ದರು. ಆಗ ಉದ್ಘೋಷಕರು ವಿಕ್ರಮ್ ಜೈಸ್ವಾಲ್ ಎಂದು ಹೆಸರನ್ನು ಕೂಗಿದರು. ಈ ಹೆಸರನ್ನು ಕೇಳಿದ ತಕ್ಷಣ ಅಮ್ಮನ ಮುಖದಲ್ಲಿ ಹಲವು ಭಾವನೆಗಳು ಒಮ್ಮೆಲೆ ಮೂಡಿದವು. ಎದುರು ನಿಂತ ವ್ಯಕ್ತಿ ಕೂಡ ಅವರಿಗೆ ಪರಿಚಿತನಂತೆ ಕಂಡನು. ಸೂಕ್ಷ್ಮವಾಗಿ ಗಮನಿಸಿದಾಗ ಅವನು ನಿಜಕ್ಕೂ ಅವರ ಸ್ವಂತ ಮಗ ವಿಕ್ರಮ್ ಆಗಿದ್ದ. ತೀರ್ಥಯಾತ್ರೆಯ ನೆಪದಲ್ಲಿ ವಿದಿಶಾದ ಭೈರವನಾಥ ದೇವಸ್ಥಾನದಲ್ಲಿ ಇವರನ್ನು ಬಿಟ್ಟು ಹೋಗಿದ್ದವನು ಅವನೇ. ಅಮ್ಮನ ಕಣ್ಣುಗಳಲ್ಲಿ ಪ್ರೀತಿ ಮತ್ತು ನೋವು ಒಟ್ಟಿಗೆ ಒಕ್ಕಿ ಬಂದವು. ಇಡೀ ಜಗತ್ತೇ ಸುತ್ತುತ್ತಿರುವಂತೆ ಅವರಿಗೆ ಭಾಸವಾಯಿತು. ಅವರು ಹೇಗೋ ತಮ್ಮನ್ನು ತಾವು ಸಂಭಾಳಿಸಿಕೊಂಡು ಅಪರಿಚಿತರಂತೆ ವಿಕ್ರಮ್ಗೆ ಪ್ರಶಸ್ತಿಯನ್ನು ನೀಡಿ ಮುಖವನ್ನು ತಿರುಗಿಸಿಕೊಂಡರು. ವಿಕ್ರಮ್ ಗಮನಿಸಿ ನೋಡಿದಾಗ ಅವನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಪ್ರಶಸ್ತಿ ನೀಡುತ್ತಿರುವವರು ಬೇರೆ ಯಾರೂ ಅಲ್ಲ, ತನ್ನ ಹೆತ್ತ ತಾಯಿ ಎಂದು ಅವನಿಗೆ ಅರ್ಥವಾಯಿತು. ಅವನು ಗಾಬರಿಯಿಂದ ಅವರ ಪಾದಗಳಿಗೆ ಬಿದ್ದು ಕೈ ಮುಗಿದು ಕೇಳಿಕೊಂಡ, ಅಮ್ಮ, ನನ್ನನ್ನು ಕ್ಷಮಿಸು, ನನ್ನ ಜೊತೆ ಮನೆಗೆ ಬಾ. ಸರಸ್ವತಿಯಮ್ಮ ಕಠೋರ ದನಿಯಲ್ಲಿ ಹೇಳಿದರು, ಯಾವ ತಾಯಿ, ಯಾವ ಮನೆ? ಬೆತ್ವಾ ನದಿಯ ದಂಡೆಯ ಮೇಲೆ ನನ್ನನ್ನು ಬಿಟ್ಟು ಹೋದ ದಿನವೇ ನನ್ನ ಮಗ ಸತ್ತು ಹೋಗಿದ್ದಾನೆ. ಇಂದಿನಿಂದ ನಾನು ನಿನ್ನ ತಾಯಿಯಲ್ಲ, ನೀನು ನನ್ನ ಮಗನಲ್ಲ. ಇಷ್ಟು ಹೇಳಿ ಅವರು ಪ್ರಶಸ್ತಿ ವಿತರಣೆಯನ್ನು ಅರ್ಧಕ್ಕೆ ಬಿಟ್ಟು ತಮ್ಮ ಸೀಟಿಗೆ ಹೋಗಿ ಕುಳಿತುಕೊಂಡರು. ವಿಕ್ರಮ್ ಪದೇ ಪದೇ ಕ್ಷಮೆ ಕೇಳುತ್ತಿದ್ದರೂ ಅಮ್ಮ ಅವನ ಕಡೆ ನೋಡಲೇ ಇಲ್ಲ. ಸ್ವಲ್ಪ ಸಮಯದ ನಂತರ ಅವರು ಆದಿತ್ಯನ ಜೊತೆ ಅಲ್ಲಿಂದ ಹೊರಟು ಹೋದರು. ವಿಕ್ರಮ್ ಬಾಲ್ಯದಿಂದಲೂ ಅಮ್ಮನ ಮುದ್ದಿನ ಮಗನಾಗಿದ್ದ. ಆದರೆ ಅವನು ದುರ್ಬಲ ಮನಸ್ಥಿತಿಯ ವ್ಯಕ್ತಿ. ಪಾಯಲ್ ಜೊತೆ ಮದುವೆಯಾದ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಆದರೆ ಪಾಯಲ್ ಶೀಘ್ರದಲ್ಲೇ ವಿಕ್ರಮ್ನನ್ನು ತನ್ನ ಹತೋಟಿಗೆ ತೆಗೆದುಕೊಳ್ಳಬಹುದು ಎಂದು ಅರ್ಥಮಾಡಿಕೊಂಡಳು. ತಂದೆಯ ಮರಣದ ನಂತರ ಮನೆ ಮತ್ತು ಉದ್ಯಮದ ಜವಾಬ್ದಾರಿ ವಿಕ್ರಮ್ ಮೇಲೆ ಬಂತು. ಅವನು ಬುದ್ಧಿವಂತನಾಗಿದ್ದರು, ಹೆಂಡತಿಯ ಮಾತನ್ನು ಮೀರುತ್ತಿರಲಿಲ್ಲ. ವಿಕ್ರಮ್ನ ತಂದೆ ಸೇಠ್ ಗೋಪಾಲ್ ದಾಸ್ ಮಥುರಾದ ಪ್ರತಿಷ್ಠಿತ ವ್ಯಾಪಾರಿಯಾಗಿದ್ದರು. ಅವರ ದಿನಸಿ ಮತ್ತು ಒಣಹಣ್ಣಿನ ದೊಡ್ಡ ಅಂಗಡಿಯಿತ್ತು. ಅವರ ಕಾರಣದಿಂದ ಮನೆಯಲ್ಲಿ ಸುಖ ಸಮೃದ್ಧಿಯಿತ್ತು. ಪಾಯಲ್ನ ಅಣ್ಣ ಸಮೀರ್ ಬಟ್ಟೆ ವ್ಯಾಪಾರದಲ್ಲಿ ಭಾರೀ ನಷ್ಟ ಅನುಭವಿಸಿದ್ದ. ತನ್ನ ಅಂಗಡಿಯನ್ನು ಉಳಿಸಿಕೊಳ್ಳಲು ಅವನಿಗೆ ಹಣದ ತುರ್ತು ಅಗತ್ಯವಿತ್ತು. ಪಾಯಲ್ ತನ್ನ ಅಣ್ಣನಿಗಾಗಿ ವಿಕ್ರಮ್ ಬಳಿ 5 ಲಕ್ಷ ರೂಪಾಯಿ ಕೇಳಿದಳು. ವಿಕ್ರಮ್ ಈ ವಿಷಯವನ್ನು ತಾಯಿಗೆ ತಿಳಿಸಿದನು. ತಾಯಿ ಬಹಳ ತಿಳುವಳಿಕೆಯುಳ್ಳವರಾಗಿದ್ದರು. ಅವರು ಹೇಳಿದರು, ಮಗನೇ, ಈಗ ನಿನ್ನ ಉದ್ಯಮ ತಂದೆಯ ಕಾಲದಲ್ಲಿದ್ದಷ್ಟು ಗಟ್ಟಿಯಾಗಿಲ್ಲ. ಇಷ್ಟು ದೊಡ್ಡ ಮೊತ್ತವನ್ನು ಈಗ ಉದ್ಯಮದಿಂದ ತೆಗೆದರೆ ವ್ಯಾಪಾರವೇ ನಾಶವಾಗುತ್ತದೆ. 10-15 ಸಾವಿರವಾಗಿದ್ದರೆ ಕೊಡಬಹುದಿತ್ತು. ಆದರೆ ಇಷ್ಟು ದೊಡ್ಡ ಹಣ ಕೊಡಲು ನಾನು ಅನುಮತಿ ನೀಡುವುದಿಲ್ಲ.
ಜೀವನದಲ್ಲಿ ಮೊದಲ ಬಾರಿಗೆ ವಿಕ್ರಮ್ ಅಮ್ಮನ ಮಾತನ್ನು ಮುಂದಿಟ್ಟು ಪಾಯಲ್ಗೆ ಹಣ ನೀಡಲು ನಿರಾಕರಿಸಿದನು. ಅಂದಿನಿಂದ ಪಾಯಲ್ ತನ್ನ ಅತ್ತೆ ಸರಸ್ವತಿ ಅಮ್ಮನ ಮೇಲೆ ದ್ವೇಷ ಸಾಧಿಸಲು ಶುರುಮಾಡಿದಳು. ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಅವರಿಗೆ ಟೀಕೆ ಮಾಡುವುದು, ನೋಯಿಸುವುದು ಅವಳ ದಿನಚರಿಯಾಯಿತು. ಅಡುಗೆಯಲ್ಲಿ ಉಪ್ಪು ಅಥವಾ ಖಾರ ಹೆಚ್ಚು ಹಾಕುವುದು, ಅಮ್ಮ ಪೂಜೆಗೆ ಕುಳಿತಾಗ ಜೋರಾಗಿ ಸಿನಿಮಾದ ಹಾಡುಗಳನ್ನು ಹಾಕುವುದು ಮಾಡುತ್ತಿದ್ದಳು. ಕೆಲಸದವರಿಗಿಂತ ಕೀಳಾಗಿ ಅವರನ್ನು ನಡೆಸಿಕೊಳ್ಳುತ್ತಿದ್ದಳು. ತನ್ನ ಅಣ್ಣನ ನಷ್ಟಕ್ಕೆ ಅತ್ತೆಯೇ ಕಾರಣ ಎಂದು ಅವಳು ನಂಬಿದ್ದಳು. ಸರಸ್ವತಿ ಅಮ್ಮ ಯಾವಾಗಲೂ ಶಾಂತರಾಗಿರುತ್ತಿದ್ದರು. ಅವರು ಮಗ ಸೊಸೆಗೆ ಶಾಪ ನೀಡುತ್ತಿರಲಿಲ್ಲ. ಬದಲಾಗಿ ಗಿರಿಧರ ಗೋಪಾಲನ ವಿಗ್ರಹದ ಮುಂದೆ ಕಣ್ಣೀರು ಹಾಕುತ್ತಾ ತಮ್ಮ ವ್ಯಥೆಯನ್ನು ಹೇಳಿಕೊಳ್ಳುತ್ತಿದ್ದರು. ವಿಕ್ರಮ್ ಅಮ್ಮನ ಪರವಾಗಿ ಮಾತನಾಡಲು ಬಯಸಿದರೂ ಪಾಯಲ್ನ ಚಿತಾವಣೆಗಿಂದಾಗಿ ಅಮ್ಮನಿಗೇ ಉಲ್ಟಾ ಬೈಯುತ್ತಿದ್ದನು. ಮನೆಯಲ್ಲಿ ಶಾಂತಿ ಇರಲಿ ಎಂದು ಅಮ್ಮನನ್ನೇ ಅವಮಾನಿಸುತ್ತಿದ್ದನು. ಒಂದು ದಿನ ಸರಸ್ವತಿ ಅಮ್ಮ ಅಡುಗೆ ಮಾಡುವಾಗ ಅವರಿಗೆ ತಲೆ ಸುತ್ತು ಬಂತು. ಅರಿಯದೆ ಕುದಿಯುತ್ತಿದ್ದ ತರಕಾರಿಯ ಸಟ್ಟುಗು ಪಕ್ಕದಲ್ಲೇ ನಿಂತಿದ್ದ ಪಾಯಲ್ ಮೇಲೆ ಬಿತ್ತು. ಪಾಯಲ್ ಮನೆಯಲ್ಲಿ ರಾದ್ಧಾಂತ ಮಾಡಿದಳು. ಅಮ್ಮ ಕ್ಷಮೆ ಕೇಳಿದರೂ ಅವಳು ಸಮಾಧಾನವಾಗಲಿಲ್ಲ. ಸಂಜೆ ವಿಕ್ರಮ್ ಮನೆಗೆ ಬಂದಾಗ ಪಾಯಲ್ ವಿಷಯವನ್ನು ಉಪ್ಪು ಖಾರ ಹಚ್ಚಿ ಹೇಳಿದಳು. ಈ ಮನೆಯಲ್ಲಿ ನಾನಿರಬೇಕು, ಇಲ್ಲವೇ ನಿನ್ನ ತಾಯಿ ಇರಬೇಕು. ಇಂದು ತರಕಾರಿ ಎಸೆದಿದ್ದಾರೆ, ನಾಳೆ ವಿಷವನ್ನು ಕೊಡಬಹುದು ಎಂದು ಕೋಪದಿಂದ ಕೋಣೆಗೆ ಹೋದಳು. ದುರ್ಬಲ ಮನಸ್ಸಿನ ವಿಕ್ರಮ ಮುಂದೆ ಅಂತಿಮವಾಗಿ ಉಳಿದದ್ದು ಒಂದೇ ದಾರಿ: ತನ್ನ ಹೆತ್ತ ತಾಯಿಯ ತ್ಯಾಗ. ಸಮಾಜದ ಭಯದಿಂದ ಅವನು ಅವರನ್ನು ವೃದ್ಧಾಶ್ರಮಕ್ಕೂ ಬಿಡಲಾಗಲಿಲ್ಲ. ಅದಕ್ಕಾಗಿಯೇ ತೀರ್ಥಯಾತ್ರೆಯ ನೆಪ ಮಾಡಿ ವಿದಿಶಾದ ಭೈರವನಾಥ ದೇವಸ್ಥಾನದ ಬಳಿ ಅವರನ್ನು ಬಿಟ್ಟು ಬಂದನು. ತಾಯಿಯನ್ನು ಹೀಗೆ ಅಸಹಾಯಕ ಸ್ಥಿತಿಯಲ್ಲಿ ಬಿಟ್ಟು ಬಂದ ನಂತರವೂ ಅವನ ಮನಸ್ಸು ಪ್ರತಿಕ್ಷಣವೂ ಅವನನ್ನು ಚುಚ್ಚುತ್ತಿತ್ತು. ಅತ್ತ ಪಾಯಲ್ ಒತ್ತಡ ಮತ್ತು ಸಂಚು ನಡೆಸಿ ಉದ್ಯಮದಿಂದ 5 ಲಕ್ಷ ರೂಪಾಯಿಗಳನ್ನು ತನ್ನ ಅಣ್ಣ ಸಮೀರ್ಗೆ ಕುಡಿಸಿದಳು. ಆ ಸಮಯದಲ್ಲಿ ಅಷ್ಟು ದೊಡ್ಡ ಮೊತ್ತವನ್ನು ತೆಗೆದದ್ದು ವ್ಯಾಪಾರಕ್ಕೆ ದೊಡ್ಡ ಹೊಡೆತ ನೀಡಿತು. ಕ್ರಮೇಣ ವ್ಯಾಪಾರ ನಿಂತು ಹೋಯಿತು ಮತ್ತು ವಿಕ್ರಮ್ ತನ್ನ ಅಂಗಡಿಯನ್ನು ಮುಚ್ಚಬೇಕಾಯಿತು. ಜವಾಬ್ದಾರಿಗಳು ಹೆಚ್ಚಾದಂತೆ ಜೀವನ ಕಠಿಣವಾಯಿತು. ಅಂತಹ ಸಮಯದಲ್ಲಿ ಪರಿಚಯಸ್ಥರೊಬ್ಬರು ಅವನಿಗೆ ಫ್ಯಾಕ್ಟರಿಯಲ್ಲಿ ಕೆಲಸ ಕೊಡಿಸಿದರು. ಅಲ್ಲಿ ಒಂದು ದಿನ ತನ್ನದೇ ತಾಯಿಯ ಕೈಯಿಂದ ಪ್ರಶಸ್ತಿ ಪಡೆದಾಗ ಅವನು ಒಳಗಿನಿಂದ ನಡುಗಿ ಹೋದನು. ತಾಯಿಯ ನಿರ್ಲಕ್ಷ್ಯ ಅವನಿಗೆ ತನ್ನ ಅಪರಾಧದ ಆಳವಾದ ಅರಿವು ಮೂಡಿಸಿತು. ಒಂದು ಭಾನುವಾರ ಅವನು ತನ್ನ ಹೆಂಡತಿಯೊಂದಿಗೆ ರಾಧಾಗೋಪಾಲನ ಗುಡ್ಡದ ಮೇಲಿರುವ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋದನು. ದೇವರೆದುರು ಕೈಮುಗಿದು ಪ್ರಾರ್ಥಿಸಲು ಕಣ್ಣು ಮುಚ್ಚಿದಾಗ ತಾನು ಮಾಡಿದ ಭಯಾನಕ ಪಾಪಕ್ಕಾಗಿ ದೇವರೂ ಕೂಡ ತನ್ನನ್ನು ನೋಡಿ ವ್ಯಂಗ್ಯವಾಗಿ ನಗುತ್ತಿರುವಂತೆ ಅವನಿಗೆ ಭಾಸವಾಯಿತು. ಗಾಬರಿಯಿಂದ ಅವನು ಕಣ್ಣು ತೆರೆದನು. ದೇವಸ್ಥಾನದಿಂದ ಸ್ಕೂಟರ್ನಲ್ಲಿ ಮನೆಗೆ ಮರಳುತ್ತಿದ್ದ ವಿಕ್ರಮ್ನ ಮಾನಸಿಕ ಸ್ಥಿತಿ ಅಪರಾಧ ಪ್ರಜ್ಞೆಯಿಂದ ಎಷ್ಟು ವಿಚಲಿತವಾಗಿತ್ತೆಂದರೆ ಅವನಿಗೆ ಎದುರಿಗೆ ಬರುತ್ತಿದ್ದ ಟ್ರಕ್ ಕೂಡ ಕಾಣಿಸಲಿಲ್ಲ. ಭೀಕರ ಶಬ್ದದೊಂದಿಗೆ ಸ್ಕೂಟರ್ ಟ್ರಕ್ಗೆ ಡಿಕ್ಕಿ ಹೊಡೆಯಿತು. ವಿಕ್ರಮ್ ಮತ್ತು ಪಾಯಲ್ ಸ್ಕೂಟರ್ನೊಂದಿಗೆ ಟ್ರಕ್ ನಡಿಯಲ್ಲಿ ಎಳೆಯಲ್ಪಟ್ಟರು. ಟ್ರಕ್ನ ಚಕ್ರ ವಿಕ್ರಮ್ನ ತಲೆಯ ಮೇಲೆ ಹರಿದು ಅವನ ತಲೆ ಸಂಪೂರ್ಣವಾಗಿ ನಜ್ಜುಗುಜ್ಜಾಯಿತು. ಪಾಯಲ್ನ ಒಂದು ಕೈ ಮತ್ತು ಕಾಲು ಚಕ್ರದ ಅಡಿಯಲ್ಲಿ ಸಿಲುಕಿ ದೇಹದಿಂದ ಬೇರ್ಪಟ್ಟವು. ಮನೆಯಲ್ಲಿ ಅವರ 2 ಮಕ್ಕಳನ್ನು ನೋಡಿಕೊಳ್ಳುವವರು ಯಾರೂ ಇರಲಿಲ್ಲ. ಪಾಯಲ್ನ ಅಣ್ಣ ಸಮೀರ್ ಬಂದನಾದರೂ ಈ ಪರಿಸ್ಥಿತಿಯಲ್ಲಿ ತಾನು ಈ ಹಿಂದೆ ಪಡೆದ ಹಣವನ್ನು ಮರಳಿ ಕೇಳಬಹುದು ಎಂಬ ಭಯದಿಂದ ಅವನು ಅಲ್ಲಿಂದ ಯಾವುದೋ ನೆಪ ಹೇಳಿ ಓಡಿಹೋದನು. ವಿಕ್ರಮ್ನ ಗೆಳೆಯ ಭೂಷಣ್ ಈ ಘಟನೆಯನ್ನು ಮ್ಯಾನೇಜರ್ಗೆ ತಿಳಿಸಿದನು. ಮ್ಯಾನೇಜರ್ ಫೋನ್ ಮೂಲಕ ತನ್ನ ಮಾಲೀಕ ಮತ್ತು ಡೈರೆಕ್ಟರ್ ಆದಿತ್ಯನಿಗೆ ವಿಷಯ ಮುಟ್ಟಿಸಿದನು. ಆದಿತ್ಯ ಫೋನ್ನಲ್ಲಿ ಮಾತನಾಡುತ್ತಿದ್ದಾಗ ಸರಸ್ವತಿ ಅಮ್ಮ ಅಲ್ಲೇ ಕುಳಿತು ನಾಷ್ಟ ಮಾಡುತ್ತಿದ್ದರು. ವಿಕ್ರಮ್ ಜೈಸ್ವಾಲ್ ಎಂಬ ಹೆಸರು ಕೇಳಿದ ತಕ್ಷಣ ಅವರು ಜಾಗೃತರಾದರು. ಆದಿತ್ಯ ಹೇಳಿದನು, ಅಮ್ಮ, ನಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ವಿಕ್ರಮ್ ಜೈಸ್ವಾಲ್ ಎಂಬ ನೌಕರ ಇಂದು ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾನೆ. ಇದನ್ನು ಕೇಳಿದ ತಕ್ಷಣ ಸರಸ್ವತಿ ಅಮ್ಮನ ಕೈಯಲ್ಲಿದ್ದ ತುತ್ತು ಕೆಳಗೆ ಬಿತ್ತು. ಮಗನ ಸಾವಿನ ಸುದ್ದಿ ಕೇಳಿ ಕಣ್ಣೀರು ಧಾರೆಧಾರೆಯಾಗಿ ಹರಿಯಿತು. ಸ್ವಲ್ಪ ಹೊತ್ತಿನ ನಂತರ ಅವರು ಆದಿತ್ಯನಿಗೆ ವಿಕ್ರಮ್ ತಮ್ಮದೇ ಮಗ ಎಂಬ ಸತ್ಯವನ್ನು ತಿಳಿಸಿದರು. ಆದಿತ್ಯನ ಮುಖದಲ್ಲಿ ವಿಕ್ರಮ್ ಬಗ್ಗೆ ದ್ವೇಷ ಮೂಡಿತು. ಅವನಂದನು, ಮಾಡಿದ್ದುಣ್ಣೋ ಮಾರಾಯ,
ತನ್ನ ತಾಯಿಯನ್ನೇ ಸಾಲದವನಿಗೆ ಇಂತಹ ಶಿಕ್ಷೆಯೇ ಸರಿ ಎಂದು ದೇವರು ನಿರ್ಧರಿಸಿದ್ದಾನೆ. ಅಮ್ಮ ಸ್ವಲ್ಪ ಹೊತ್ತು ಮೌನವಾಗಿದ್ದರು. ನಂತರ ಅವರ ಮುಖದಲ್ಲಿ ಒಂದು ದೃಢ ನಿರ್ಧಾರ ಮೂಡಿತು. ಅವರು ಹೇಳಿದರು, ಮಗನೇ, ನಾನು ಕೆಲವು ದಿನ ಮಥುರಾಗೆ ಹೋಗಬೇಕು. ವಿಕ್ರಮ್ನ ಅಂತ್ಯಸಂಸ್ಕಾರ ಮಾಡಬೇಕು ಮತ್ತು ಅನಾಥರಾದ ಮಕ್ಕಳನ್ನು ನೋಡಿಕೊಳ್ಳಬೇಕು. ಸಮಯ ಸಿಕ್ಕಾಗ ನಾನು ಮತ್ತೆ ನಿನ್ನ ಬಳಿ ಬರುತ್ತೇನೆ. ನನ್ನ ಪ್ರಯಾಣಕ್ಕೆ ವ್ಯವಸ್ಥೆ ಮಾಡು. ಆದಿತ್ಯನ ಪತ್ನಿ ನಂದಿನಿ ಹಣ ತುಂಬಿದ ಸಣ್ಣ ಬ್ಯಾಗ್ ತಂದು ಅಮ್ಮನ ಕೈಯಲ್ಲಿ ನೀಡಿದಳು. ಅಮ್ಮ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹೇಳಿದರು, ಮಗಳೇ, ಈ ಹಣ ಬೇಡ. ನಿಮ್ಮ ಪ್ರೀತಿಯೇ ನನಗೆ ದೊಡ್ಡ ಆಸ್ತಿ. ನೀವು ನನಗೆ ಆಸರೆ ನೀಡಿದ್ದೇ ಹೆಚ್ಚು. ಆದರೆ ಆದಿತ್ಯ ಹಠ ಮಾಡಿ ಹಣವನ್ನು ಅಮ್ಮನ ಲಗೇಜ್ನಲ್ಲಿ ಇಟ್ಟನು. ಒಬ್ಬ ತಾಯಿ ತನ್ನ ಮಕ್ಕಳ ಮೇಲೆ ಹೇಗೆ ಹೊರೆಯಾಗಲು ಸಾಧ್ಯ? ನೀವು ಈ ಹಣ ತೆಗೆದುಕೊಂಡು ಹೋಗದಿದ್ದರೆ ನಾನು ಮಾಡಿದ ಯಾವುದೋ ತಪ್ಪಿಗೆ ನೀವು ನನಗೆ ಶಿಕ್ಷೆ ನೀಡುತ್ತಿದ್ದೀರಾ ಎಂದು ಭಾವಿಸುತ್ತೇನೆ. ಅಮ್ಮ ಕಣ್ಣೀರು ಹಾಕುತ್ತಾ ಕಾರಿನಲ್ಲಿ ಕುಳಿತು ಮಥುರಾದತ್ತ ಹೊರಟರು. ಕಾರು ಗ್ವಾಲಿಯರ್ ದಾಟಿದಾಗ ಮಥುರಾಗೆ ಇನ್ನೂ 4 ಗಂಟೆಯ ದಾರಿಯಿತ್ತು. ಅಮ್ಮನ ಮನಸ್ಸಿನಲ್ಲಿ ಪದೇ ಪದೇ ವಿಕ್ರಮ್ನ ಬಾಲ್ಯದ ನೆನಪುಗಳು ಮರುಕಳಿಸುತ್ತಿದ್ದವು. ವಿಕ್ರಮ್ ಸಣ್ಣ ವಿಷಯಕ್ಕೂ ಹೇಗೆ ಹಠ ಮಾಡುತ್ತಿದ್ದ, ಒಮ್ಮೆ ಚಾಕ್ಲೇಟ್ ಕೊಡಿಸಲಿಲ್ಲವೆಂದು ಹೇಗೆ ರಸ್ತೆಯ ಧೂಳಿನಲ್ಲಿ ಉರುಳಾಡಿ ಅಳುತ್ತಿದ್ದ ಎಂಬುದೆಲ್ಲ ನೆನಪಾಗಿ ಅವರ ಕಣ್ಣಾಲಿಗಳು ಒದ್ದೆಯಾದವು. ಶಾಲೆಗೆ ಹೋಗದಿರಲು ಹೊಟ್ಟೆ ನೋವಿನ ಸುಳ್ಳು ನೆಪ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದ ಅವನ ಬಾಲ್ಯದ ದಿನಗಳು ಕಣ್ಣು ಮುಂದೆ ಜೀವಂತವಾದವು. ಮಗ ಎಷ್ಟೇ ಕೆಟ್ಟವನಾದರೂ ತಾಯಿಯ ಹೃದಯ ಮಾತ್ರ ಅವನ ಬಾಲ್ಯದ ಆ ಮುಗ್ಧತೆಯನ್ನು ನೆನೆದು ಮರುಗುತ್ತಿತ್ತು. ಸರಸ್ವತಿ ಅಮ್ಮನಿಗೆ ಹಳೆಯ ನೆನಪುಗಳು ಮರುಕಳಿಸುತ್ತಿದ್ದವು. ತನ್ನ ಮಗ ವಿಕ್ರಮ್ 11ನೇ ತರಗತಿಯಲ್ಲಿ ಉತ್ತೀರ್ಣನಾದಾಗ ಪಾರ್ಟಿ ಮಾಡಲು ತಂದೆಯ ಹತ್ತಿರ ಹಠ ಮಾಡಿ ಹಣ ಪಡೆದು ಗೆಳೆಯರಿಗೆ ರಮಣ್ ರೀತಿಯಲ್ಲಿ ದೊಡ್ಡ ಔತಣ ನೀಡಿದ್ದನ್ನು ನೆನೆದು ಅವರ ಕಣ್ಣಾಲಿಗಳು ತುಂಬಿ ಬಂದವು. ಪ್ರತಿಯೊಂದು ನೆನಪು ಕ್ಷಣಕಾಲ ಅವರ ಮುಖದಲ್ಲಿ ಮುಗುಳ್ನಗೆ ತಂದರೆ ಮರುಕ್ಷಣವೇ ಕಣ್ಣೀರಿನ ಧಾರೆ ಹರಿಯುತ್ತಿತ್ತು. ಮನೆಯ ಬಾಗಿಲಿಗೆ ಬಂದಾಗ ಅವರ ಎದೆ ಭಾರವಾಯಿತು. ಪತಿ ಸೇಠ್ ಗೋಪಾಲದಾಸ್ ಬಾಗಿಲು ತೆರೆದು ನಿಂತಿರುವಂತೆ ಅಥವಾ ಮಗ ವಿಕ್ರಮ್ ಅಮ್ಮ ಎಂದು ಓಡಿಬರುವಂತೆ ಅವರಿಗೆ ಭಾಸವಾಯಿತು. ಆದರೆ ಮನೆಯೊಳಗಿನ ಆ ನಿಶಬ್ದ ಅವರ ಹೃದಯವನ್ನು ಚೂರು ಮಾಡಿತು. ಬಾಗಿಲು ತಟ್ಟಿದಾಗ ನೆರೆಯ ಜಾನಕಿ ಮತ್ತು 2 ಪುಟ್ಟ ಮಕ್ಕಳು ಮೋಹನ್ ಹಾಗೂ ಜಯಶ್ರೀ ಹೊರಬಂದರು. ಇವರೇ ನಿಮ್ಮ ಅಜ್ಜಿ, ತೀರ್ಥಯಾತ್ರೆ ಮುಗಿಸಿ ಬಂದಿದ್ದಾರೆ ಎಂದು ಜಾನಕಿ ಮಕ್ಕಳಿಗೆ ಪರಿಚಯಿಸಿದಳು. ವಿಕ್ರಮ್ ಅಮ್ಮನನ್ನು ಬೀದಿಯಲ್ಲಿ ಬಿಟ್ಟು ಬಂದ ಮೇಲೆ ಎಲ್ಲರಿಗೂ ಅಮ್ಮ ಹರಿದ್ವಾರ್ ಮತ್ತು ಬನಾರಸ್ನಲ್ಲಿ ತೀರ್ಥವಾಸ ಮಾಡುತ್ತಿದ್ದಾರೆ, ಸಂಸಾರದ ಮೋಹ ಬಿಟ್ಟಿದ್ದಾರೆ ಎಂದು ಸುಳ್ಳು ಹೇಳಿದ್ದನು. ಮಕ್ಕಳು ಅಜ್ಜಿಯನ್ನು ತಬ್ಬಿಕೊಂಡರು. ಸೊಸೆ ಪಾಯಲ್ ಆಸ್ಪತ್ರೆಯಲ್ಲಿದ್ದಾಳೆ, ಅವಳ ಒಂದು ಕಾಲು ಕತ್ತರಿಸಲಾಗಿದೆ ಎಂಬ ವಿಷಯ ತಿಳಿದು ಅಮ್ಮ ಮರುಗಿದರು. ಮಗನ ಅಂತ್ಯಸಂಸ್ಕಾರದ ಭೀಕರ ವಿವರಗಳನ್ನು ಕೇಳಿ ಅಮ್ಮ ಕಣ್ಣೀರು ಸುರಿಸಿದರು. ನಂತರ ಮನಸ್ಸನ್ನು ದೃಢಪಡಿಸಿಕೊಂಡು ಆಸ್ಪತ್ರೆಗೆ ಹೋದರು. ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದ ಪಾಯಲ್ ಅತ್ತೆಯನ್ನು ಕಂಡು ಪಶ್ಚಾತ್ತಾಪದಿಂದ ಅಳತೊಡಗಿದಳು. ಅಮ್ಮ, ನನ್ನ ಪಾಪಕ್ಕೆ ಸರಿಯಾದ ಶಿಕ್ಷೆ ಸಿಕ್ಕಿದೆ. ಯಾವ ಅಣ್ಣನಿಗಾಗಿ ನಾನು ಇಷ್ಟೆಲ್ಲಾ ಮಾಡಿದೆನೋ ಅವನು ಸಂಕಷ್ಟದ ಸಮಯದಲ್ಲಿ ಹಣವನ್ನೂ ಕೊಡದೆ ಕೈಬಿಟ್ಟು ಹೋದ. ನನ್ನನ್ನು ಕ್ಷಮಿಸಿ ಅಮ್ಮ ಎಂದು ಗೋಳಾಡಿದಳು. ಸರಸ್ವತಿ ಅಮ್ಮ ಅವಳ ತಲೆ ಸವರಿ ಹೇಳಿದರು, ಮಗಳೇ, ಅಳಬೇಡ. ವಿಧಿಯಾಟವನ್ನು ಯಾರೂ ಬದಲಿಸಲಾಗದು. ಈಗ ನಮ್ಮ ಮುಂದೆ ಮೋಹನ್ ಮತ್ತು ಜಯಶ್ರೀಯನ್ನು ಬೆಳೆಸುವ ಜವಾಬ್ದಾರಿಯಿದೆ. ನಾವು ಧೈರ್ಯ ತಂದುಕೊಳ್ಳಬೇಕು. ಅತ್ತೆಯ ಈ ಮಾತು ಪಾಯಲ್ಗೆ ಹೊಸ ಭರವಸೆ ನೀಡಿತು. ಪಾಯಲ್ ಆಸ್ಪತ್ರೆಯಲ್ಲಿದ್ದಾಗಲೇ ಅಮ್ಮ ಹಳೆಯ ಮುನ್ಷೀಜಿಯವರನ್ನು ಕರೆಸಿದರು. ಆದಿತ್ಯ ನೀಡಿದ್ದ ಹಣವನ್ನು ಅವರಿಗೆ ಕೊಟ್ಟು, ಈ ಹಣದಿಂದ ಸಂಗದಾಗಿ ಅಂಗಡಿಯನ್ನು ಮತ್ತೆ ಶುರು ಮಾಡಿ, ನಾನೇ ಸ್ವತಃ ಅಂಗಡಿಯಲ್ಲಿ ಕುಳಿತು ವ್ಯಾಪಾರ ಮಾಡುತ್ತೇನೆ ಎಂದರು. ಮುನ್ಷೀಜಿ ಸಂತೋಷದಿಂದ ಒಪ್ಪಿ ಗೋಪಾಲದಾಸ್ ಮೋಹನ್ ಲಾಲ್ ಕಿರಾಣಿ ಸ್ಟೋರ್ ಎಂಬ ಹೆಸರಿನಲ್ಲಿ ವ್ಯಾಪಾರ ಆರಂಭಿಸಿದರು. ಸರಸ್ವತಿ ಅಮ್ಮನ ಪ್ರಾಮಾಣಿಕತೆ, ಮಗ ತೀರಿಹೋದ ಅನುಕಂಪ ಮತ್ತು ಅವರ ಸಜ್ಜನಿಕೆಯಿಂದ ವ್ಯಾಪಾರ ಕೆಲವೇ ದಿನಗಳಲ್ಲಿ ಕುದುರಿತು. ಕಡಿಮೆ ಲಾಭಕ್ಕೆ ಗುಣಮಟ್ಟದ ವಸ್ತುಗಳನ್ನು ನೀಡುತ್ತಿದ್ದರಿಂದ ಗ್ರಾಹಕರು ಮುಗಿಬಿದ್ದರು. 1 ತಿಂಗಳ ನಂತರ ಪಾಯಲ್ ಆಸ್ಪತ್ರೆಯಿಂದ ಮನೆಗೆ ಮರಳುವಷ್ಟರಲ್ಲಿ ಮನೆಯ ಪರಿಸ್ಥಿತಿ ಸಂಪೂರ್ಣ ಬದಲಾಗಿತ್ತು. ಸರಸ್ವತಿ ಅಮ್ಮನ ಛಲದಿಂದಾಗಿ ಆ ಮನೆ ಮತ್ತೆ ಹಳೆಯ ವೈಭವ ಮತ್ತು ನೆಮ್ಮದಿಯನ್ನು ಕಂಡುಕೊಂಡಿತ್ತು. ಸೇಠ್ ಗೋಪಾಲದಾಸರ ಕಾಲದಲ್ಲಿ ಹೇಗಿತ್ತೋ ಹಾಗೆಯೇ ಈಗ ಮನೆ ಮತ್ತೆ ಕಳೆಗಟ್ಟತೊಡಗಿತು. ಸರಸ್ವತಿ ಅಮ್ಮ ಈಗ ಮನೆಗೆಲಸಕ್ಕೆ ಒಬ್ಬಾಕಿಯನ್ನು ನೇಮಿಸಿಕೊಂಡಿದ್ದರು.
ಪಾಯಲ್ 3 ಚಕ್ರದ ಸೈಕಲ್ನಲ್ಲಿ ಅಂಗಡಿಗೆ ಬರುತ್ತಾ ಅಮ್ಮನ ಮಾರ್ಗದರ್ಶನದಲ್ಲಿ ವ್ಯಾಪಾರದ ಸೂಕ್ಷ್ಮಗಳನ್ನು ಕಲಿಯಲಾರಂಭಿಸಿದಳು. ಸರಸ್ವತಿಯಮ್ಮ ಪ್ರತಿದಿನ 2 ಗಂಟೆ ಕಾಲ ಮೋಹನನನ್ನು ಅಂಗಡಿಗೆ ಕರೆಸಿಕೊಂಡುತ್ತಿದ್ದರು. ಅವನನ್ನು ತಮ್ಮ ಪಕ್ಕದಲ್ಲೇ ಕೂರಿಸಿಕೊಂಡು ಸಣ್ಣ ಪುಟ್ಟ ಕೆಲಸಗಳನ್ನು ಕಲಿಸುತ್ತಿದ್ದರು. ಮೋಹನ್ ಕೆಲವೊಮ್ಮೆ ಹಣ ಪಡೆಯುತ್ತಿದ್ದ, ಕೆಲವೊಮ್ಮೆ ತೂಕ ಮಾಡುತ್ತಿದ್ದ, ಮತ್ತೆ ಕೆಲವೊಮ್ಮೆ ಪ್ಯಾಕೆಟ್ಗಳನ್ನು ಎತ್ತಿ ಕೌಂಟರ್ ಮೇಲೆ ಇಡುತ್ತಿದ್ದ. ಹೀಗೆ ಮೋಹನ್ ಮತ್ತು ಪಾಯಲ್ ಇಬ್ಬರೂ ವ್ಯಾಪಾರದಲ್ಲಿ ಪಳಗಿದರು. ಉಳಿದಂತೆ ಮುನ್ಷೀಜಿ ಅವರ ಸಹಾಯ ಇದ್ದೇ ಇತ್ತು. ಜೀವನ ಮತ್ತೆ ಹಳಿಗೆ ಮರಳಿತು. ಪಾಯಲ್ ಮತ್ತೆ ಸುಧಾರಿಸಿಕೊಳ್ಳುತ್ತಿರುವ ಸುದ್ದಿ ಅವಳ ಅಣ್ಣ ಸಮೀರ್ಗೆ ತಲುಪಿತು. ಅವನಿಗೆ ತನ್ನ ತಪ್ಪಿನ ಅರಿವಾಯಿತು. ಅವನ ಹೆಂಡತಿ ಅವನಿಗೆ ತಿಳಿ ಹೇಳಿದಳು, ಹೆಣ್ಣು ಮಕ್ಕಳಿಂದ ಪಡೆದ ಹಣವನ್ನು ಬಡ್ಡಿ ಇಲ್ಲದೆಯಾದರೂ ಹಿಂದಿರುಗಿಸಲೇಬೇಕು, ಇಲ್ಲದಿದ್ದರೆ ದೇವರಿಗೆ ಉತ್ತರ ನೀಡಬೇಕಾಗುತ್ತದೆ ಎಂದು. ಸಮೀರೀಗ 3 ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡು ಪಾಯಲ್ ಬಳಿ ಬಂದು ಹೇಳಿದನು, ಪಾಯಲ್, ನಿನಗೆ ತುಂಬ ಹಣದ ಅಗತ್ಯವಿದ್ದಾಗ ನಾನು ಮರಳಿಸಲು ಸಾಧ್ಯವಾಗಲಿಲ್ಲ. ಈಗ ನನ್ನ ಬಳಿ 3 ಲಕ್ಷ ರೂಪಾಯಿಗಳಿವೆ. ಇದನ್ನು ಇಟ್ಟುಕೋ. ಬಾಕಿ ಹಣವನ್ನು ಶೀಘ್ರದಲ್ಲೇ ನೀಡುತ್ತೇನೆ. ನನ್ನಿಂದ ನಿನಗಾದ ತೊಂದರೆಗೆ ಕ್ಷಮಿಸು. ಪಾಯಲ್ ಎನಿಸಿತು, ತನ್ನ ಪತಿ ವಿಕ್ರಮ್ ಇಂದು ಇಲ್ಲದಿರಬಹುದು, ಆದರೆ ಮನೆ ಮತ್ತೆ ಮೊದಲಿನಂತೆ ಸ್ಥಾಪಿತವಾಗಿದೆ ಎಂದು. ಸರಸ್ವತಿಯಮ್ಮ ಈಗ ಮನೆಯ ಜವಾಬ್ದಾರಿಯನ್ನು ಪಾಯಲ್ಗೆ ಒಪ್ಪಿಸಿ ಹೇಳಿದರು, ಮಗಳೇ, ಈಗ ನಾನು ಆದಿತ್ಯನ ಬಳಿಗೆ ಮರಳಬೇಕು. ಅವನು ನನಗಾಗಿ ಕಾಯುತ್ತಿರುತ್ತಾನೆ. ಈ ಮನೆಯನ್ನು ಇನ್ನು ನೀನೇ ಸಾಕಿ ಸಲಹಬೇಕು. ಅಜ್ಜಿ ಮೋಹನ್ ಮತ್ತು ಜಯಶ್ರೀಯನ್ನು ಮುದ್ದಾಡಿ ಮಥುರೆಯಿಂದ ರೈಲಿನ ಮೂಲಕ ಭೋಪಾಲ್ ಕಡೆಗೆ ಪ್ರಯಾಣ ಬೆಳೆಸಿದರು. ಪ್ರಯಾಣದ ಬಳಲಿಕೆಯಿಂದ ರೈಲಿನಲ್ಲಿ ಅಮ್ಮನಿಗೆ ಬೇಗ ನಿದ್ರೆ ಹತ್ತಿತು. ಕನಸಿನಲ್ಲೂ ಅವರಿಗೆ ಆದಿತ್ಯ, ನಂದಿನಿ, ಆರ್ಯನ್ ಮತ್ತು ಕಾವ್ಯ ನೆನಪಾಗುತ್ತಿದ್ದರು. ಬೆಳಿಗ್ಗೆ 6 ಗಂಟೆಗೆ ಜಿಟಿ ಎಕ್ಸ್‌ಪ್ರೆಸ್ ಭೋಪಾಲ್ ತಲುಪಿತು. ಸರಸ್ವತಿಯಮ್ಮ ಆಟೋ ಮಾಡಿಕೊಂಡು ಅರೇರಾ ಕಾಲನಿಯಲ್ಲಿರುವ ಆದಿತ್ಯನ ಮನೆಗೆ ಬಂದರು. ಡೋರ್ಬೆಲ್ ಸದ್ದಿಗೆ ನಂದಿನಿ ಬಾಗಿಲು ತೆರೆದಳು. ಅಮ್ಮನನ್ನು ಕಂಡ ತಕ್ಷಣ ಅವಳು ಸಂತೋಷದಿಂದ ತಬ್ಬಿಕೊಂಡಳು. ಅಮ್ಮನ ಪಾದ ಮುಟ್ಟಿ ನಮಸ್ಕರಿಸಿ ಅವರ ಬ್ಯಾಗುಗಳನ್ನು ಒಳಗೆ ತೆಗೆದುಕೊಂಡು ಹೋಗಿ ಆದಿತ್ಯನನ್ನು ಎಬ್ಬಿಸಿದಳು. ಎದ್ದೇಳಿ, ನೋಡಿ ಯಾರು ಬಂದಿದ್ದಾರೆ ಎಂದು ನಂದಿನಿ ಆದಿತ್ಯನ ಕೈ ಹಿಡಿದು ಎಬ್ಬಿಸಿದಳು. ಆದಿತ್ಯ ಕಣ್ಣು ಉಜ್ಜುತ್ತಾ, ಇಷ್ಟು ಬೇಗ ಯಾರು ಬಂದಿದ್ದಾರೆ ಎಂದು ಕೇಳಿದನು. ಅಷ್ಟರಲ್ಲಿ ಸರಸ್ವತಿಯಮ್ಮ ಅವನ ರೂಮಿಗೆ ಬಂದು ಆದಿತ್ಯನ ತಲೆಯನ್ನು ಪ್ರೀತಿಯಿಂದ ಸವರಿದರು. ಆ ತಾಯಿಯ ಸ್ಪರ್ಶವನ್ನು ಆದಿತ್ಯ ಮರೆಯಲು ಸಾಧ್ಯವೇ? ಅವನು ತಕ್ಷಣ ಅವರ ಕೈಗಳನ್ನು ಹಿಡಿದು, ಅಮ್ಮ, ಯಾವಾಗ ಬಂದಿರಿ ಎಂದು ಕೇಳುತ್ತಾ ಅವರ ಪಾದಗಳಿಗೆ ನಮಸ್ಕರಿಸಿದನು. ಅಷ್ಟರಲ್ಲಿ ಕೆಲಸದವಳು ಚಹಾ ತಂದಳು. ಎಲ್ಲರೂ ಕುಳಿತು ಚಹಾ ಕುಡಿದರು. ಅಮ್ಮನಿಗೆ ಆರ್ಯನ್ ಮತ್ತು ಕಾವ್ಯನನ್ನು ನೋಡಲು ಆತುರವಾಗಿತ್ತು. ಚಹಾ ಮುಗಿಸಿ ಅಮ್ಮ ಮಕ್ಕಳ ರೂಮಿಗೆ ಹೋಗಿ ಮಲಗಿದ್ದ ಆರ್ಯನ್ ಮತ್ತು ಕಾವ್ಯನನ್ನು ಮುದ್ದಾಡಿದರು. ಆ ಸ್ಪರ್ಶಕ್ಕೆ ಯಾವುದೋ ಜಾದು ಶಕ್ತಿಯಿತ್ತು. ಗಾಢ ನಿದ್ರೆಯಲ್ಲಿದ್ದ ಮಕ್ಕಳು ಕಣ್ಣು ಉಜ್ಜುತ್ತಾ ಎದ್ದರು. ಆರ್ಯನ್ ಅಜ್ಜಿಯನ್ನು ಕಂಡ ತಕ್ಷಣ ಓಡಿಬಂದು ಅವರ ಮಡಿಲಲ್ಲಿ ಕುಳಿತುಕೊಂಡನು. ಅವರ ಕುತ್ತಿಗೆಗೆ ಕೈ ಹಾಕಿ ಕೆನ್ನೆಗೆ ಮುತ್ತು ನೀಡುತ್ತಾ ಹೇಳಿದನು, ಅಜ್ಜಿ, ನೀವು ನಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗಿದ್ದೀರಿ? ನಿಮ್ಮ ನೆನಪು ತುಂಬ ಬರುತ್ತಿತ್ತು. ನಾನು ಬಹಳ ಅಳುತ್ತಿದ್ದೆ. ಆಗ ಅಮ್ಮ ನನಗೆ ಆಟಿಕೆ ಆಸೆ ತೋರಿಸಿ ಸುಮ್ಮನೆ ಮಾಡಿಸುತ್ತಿದ್ದರು. ಕಾವ್ಯ ಕೂಡ ಎದ್ದು ಅಜ್ಜಿಯ ಕೊರಳಿಗೆ ಜೋತು ಬಿದ್ದಳು ಮತ್ತು ದೂರು ನೀಡಿದಳು, ಅಜ್ಜಿ, ಅಣ್ಣ ನನಗೆ ತುಂಬ ಕಾಟ ಕೊಡುತ್ತಾನೆ. ಸಾರಾಂಶ: ಸರಸ್ವತಿ ಅಮ್ಮನ ಪ್ರೀತಿ ಮತ್ತು ಛಲದಿಂದ 2 ಕುಟುಂಬಗಳು ಮತ್ತೆ ಒಂದಾದವು. ಕಷ್ಟಗಳು ಬಂದರೂ ಮನುಷ್ಯ ಧೈರ್ಯಗೆಡಬಾರದು ಎಂಬುದು ಈ ಕಥೆಯ ನೀತಿ. ಈ ಸುಂದರ ಕಥೆ ಇಲ್ಲಿಗೆ ಮುಕ್ತಾಯವಾಯಿತು. ನೀವು ಅವನಿಗೆ ಚೆನ್ನಾಗಿ ಬೈಯಿರಿ ಅಜ್ಜಿ. ನನ್ನ ಯಾವುದೇ ಆಟಿಕೆಗಳನ್ನು ಅವನು ತೆಗೆದುಕೊಳ್ಳಬಾರದು ಎಂದು ಹೇಳಿ, ಮತ್ತೆ ನನ್ನನ್ನು ಗಾರ್ಡನ್ನಲ್ಲಿ ಅವನ ಜೊತೆ ಆಟವಾಡಲು ಕರೆದುಕೊಂಡು ಹೋಗುವಂತೆ ಹೇಳಿ. ಸರಸ್ವತಿ ಅಮ್ಮ ಇಬ್ಬರು ಮಕ್ಕಳನ್ನು ಅಪ್ಪಿಕೊಂಡು ಭಾವುಕರಾದರು ಮತ್ತು ಸಂತೋಷದಿಂದ ಅವರ ಕಣ್ಣುಗಳು ತುಂಬಿ ಬಂದವು. ಮಕ್ಕಳನ್ನು ಎದೆಗೆ ಹತ್ತಿರವಾಗಿ ಅಪ್ಪಿಕೊಂಡು ಅವರು ಹೇಳಿದರು, ಮಗನೇ, ಇನ್ನು ಮುಂದೆ ನಿಮ್ಮಿಬ್ಬರನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗುವುದಿಲ್ಲ. ನೀವಿಲ್ಲದೆ ನನಗೂ ತುಂಬ ಬೇಸರವಾಗುತ್ತಿತ್ತು. ಈಗ ನಾನು ಬಂದಿದ್ದೇನೆ. ನಾನು ನಿಮ್ಮ ಜೊತೆ ಆಡುತ್ತೇನೆ. ನನ್ನನ್ನು ಆಟಕ್ಕೆ ಸೇರಿಸಿಕೊಳ್ಳುತ್ತಿರಲ್ಲವೇ? ಇಬ್ಬರು ಮಕ್ಕಳು ಒಕ್ಕೊರಲಿನಿಂದ, ಹೌದು ಅಜ್ಜಿ, ಈಗ ನಾವು ಮೂವರೂ ಸೇರಿ ದಿನಾ ಹೊಸ ಹೊಸ ಆಟಗಳನ್ನು ಆಡೋಣ ಎಂದರು. ಆದಿತ್ಯ ಮತ್ತು ನಂದಿನಿ ಇಬ್ಬರಿಗೂ ಮನೆಯ ಜೊತೆಗೆ ತಮ್ಮ ವ್ಯವಹಾರವನ್ನೂ ನೋಡಿಕೊಳ್ಳಬೇಕಿತ್ತು. ಈ ಕಾರಣದಿಂದ ಅವರ ಸಾಮಾಜಿಕ ಸಂಪರ್ಕಗಳು ಹೆಚ್ಚಾಗಿದ್ದವು ಮತ್ತು ಅವರು ಹೆಚ್ಚಾಗಿ ಹೊರಗಡೆಯೇ ಇರುತ್ತಿದ್ದರು. ಮನೆಯ ಎಲ್ಲ ಜವಾಬ್ದಾರಿ ಮತ್ತು ಮೇಲ್ವಿಚಾರಣೆ ಈಗ ಮತ್ತೆ ಸರಸ್ವತಿಯಮ್ಮನ ಹೆಗಲ ಮೇಲೆ ಬಂದಿತು. ಸರಸ್ವತಿಯಮ್ಮ ಈಗ ದಿನವಿಡೀ ಪೂಜೆ ಪುನಸ್ಕಾರ ಮತ್ತು ಮಕ್ಕಳ ಆರೈಕೆಯಲ್ಲೇ ಮಗ್ನರಾಗಿರುತ್ತಿದ್ದರು. ಆರ್ಯನ್ ಮತ್ತು ಕಾವ್ಯ ಅವರನ್ನು 1 ನಿಮಿಷವೂ ಬಿಡುತ್ತಿರಲಿಲ್ಲ.
ಅಡುಗೆ ಮಾಡುವವರು ಇದ್ದರೂ ಸಹ ಆದಿತ್ಯ, ನಂದಿನಿ ಮತ್ತು ಮಕ್ಕಳಿಗೆ ಇಷ್ಟವಾದ ಯಾವುದಾದರೊಂದು ತಿಂಡಿಯನ್ನು ಸರಸ್ವತಿಯಮ್ಮ ತಾವೇ ತಯಾರಿಸುತ್ತಿದ್ದರು. ಆರ್ಯನ್ ಮತ್ತು ಕಾವ್ಯ ಶಾಲೆಗೆ ಹೋಗಲು ಹಠ ಮಾಡುತ್ತಿದ್ದರು. ಆದರೆ ಸರಸ್ವತಿಯಮ್ಮ ಅವರಿಗೆ ಶಾಲೆಯ ಅಭ್ಯಾಸ ಮಾಡಿಸಿದ್ದರು. ಶಾಲೆಯಿಂದ ಬಂದ ನಂತರ ಸರಸ್ವತಿಯಮ್ಮ ಅವರ ಮಾರ್ಗದರ್ಶಕಿಯಾಗುತ್ತಿದ್ದರು ಮತ್ತು ಆಟದ ನಡುವೆಯೇ ಮಕ್ಕಳಿಗೆ ಎಂತಹ ಕಠಿಣ ಪಾಠಗಳನ್ನು ಸುಲಭವಾಗಿ ಕಲಿಸುತ್ತಿದ್ದರು. ರಾತ್ರಿ ಸರಸ್ವತಿಯಮ್ಮ ಮಕ್ಕಳ ಕೋಣೆಯಲ್ಲೇ ಮಡಗುತ್ತಿದ್ದರು ಮತ್ತು ಮಧ್ಯರಾತ್ರಿ ಎದ್ದು ಅವರನ್ನು ನೋಡಿಕೊಳ್ಳುತ್ತಿದ್ದರು. ಹೀಗೆ ಮಕ್ಕಳ ಸಂಪೂರ್ಣ ಜವಾಬ್ದಾರಿ ಅವರ ಮೇಲೆಯೇ ಇತ್ತು. ಕೃಷ್ಣ ಜನ್ಮಾಷ್ಟಮಿಯ ದಿನವದು. ಸರಸ್ವತಿಯಮ್ಮ ಬೆಳಿಗ್ಗೆ 6 ಗಂಟೆಗೆ ಎದ್ದು ರಾಧಾಕೃಷ್ಣ ದೇವಸ್ಥಾನಕ್ಕೆ ಹೋದರು. ಬಿರ್ಲಾ ದೇವಸ್ಥಾನದಲ್ಲಿ ಭಾರೀ ಜನಸಂದಣಿಯಿತ್ತು. ಅಮ್ಮನಿಗೆ ಬರಲು ತಡವಾಯಿತು. ಅಷ್ಟರಲ್ಲಿ ಆರ್ಯನ್ ಮತ್ತು ಕಾವ್ಯ ಎದ್ದಿದ್ದರು. ಅಜ್ಜಿ ಮತ್ತೆ ತಮ್ಮನ್ನು ಬಿಟ್ಟು ಮಥುರೆಗೆ ಹೋದರೆಂದು ಭಾವಿಸಿ ಇಬ್ಬರು ಮಕ್ಕಳು ಅಳುತ್ತಾ ರಾಧಾಂತ ಮಾಡಿದರು. ನಂದಿನಿ ಸರಸ್ವತಿಯಮ್ಮನಿಗೆ ಫೋನ್ ಮಾಡಿದಳು. ಅಮ್ಮ ದರ್ಶನ ಪಡೆಯದೆಯೇ ಹೊರಗಿನಿಂದಲೇ ದೇವರಿಗೆ ಕೈಮುಗಿದು ತಕ್ಷಣ ಕಾರಿನಲ್ಲಿ ಮನೆಗೆ ಮರಳಿದರು. ಬಂದ ತಕ್ಷಣ ಮಕ್ಕಳು ಅವರನ್ನು ತಬ್ಬಿಕೊಂಡು, ಇನ್ನು ನಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಬೇಡಿ ಅಜ್ಜಿ ಎಂದರು. ಅಮ್ಮ ಮಕ್ಕಳನ್ನು ಸಮಾಧಾನಪಡಿಸುತ್ತಾ, ಹೌದು ಕಂದ, ಇನ್ನು ನಾನು ಎಲ್ಲೂ ಹೋಗಲ್ಲ, ನಿಮ್ಮ ಜೊತೆಯೇ ಇರುತ್ತೇನೆ ಎಂದು ಮಾತು ಕೊಟ್ಟರು. ಸಂಜೆ ಕಾವ್ಯ ಮತ್ತು ಆರ್ಯನ್ ಮಹಡಿಯ ಮೇಲೆ ಆಟವಾಡುತ್ತಿದ್ದರು. ಕಾವ್ಯ ಮುಂದೆ ಓಡುತ್ತಿದ್ದಳು. ಅವಳನ್ನು ಹಿಡಿಯಲು ಆರ್ಯನ್ ಹಿಂದೆ ಓಡುತ್ತಿದ್ದನು. ಅಚಾನಕ್ಕಾಗಿ ಆರ್ಯನ್ ತಗುಲಿದ ಜೋರಾದ ದೂಡಿಕೆಯಿಂದ ಕಾವ್ಯ ಮೆಟ್ಟಿಲುಗಳಿಂದ ಉರುಳುತ್ತಾ ಕೆಳಗೆ ಬಿದ್ದು ಪ್ರಜ್ಞೆ ತಪ್ಪಿದಳು. ಆರ್ಯನ್ನ ಕಿರುಚಾಟ ಕೇಳಿ ಪೂಜೆ ಮಾಡುತ್ತಿದ್ದ ಸರಸ್ವತಿಯಮ್ಮ ಓಡಿಬಂದರು. ಪ್ರಜ್ಞೆ ತಪ್ಪಿದ ಕಾವ್ಯನನ್ನು ಕಂಡು ಗಾಬರಿಯಿಂದ ಎತ್ತಿಕೊಂಡು ಮಡಿಲಲ್ಲಿ ಮಲಗಿಸಿಕೊಂಡರು. ಅವಳ ಮುಖಕ್ಕೆ ತಗುಲಿದ ಗಾಯಗಳಿಂದ ಹರಿಯುತ್ತಿದ್ದ ರಕ್ತವನ್ನು ತಮ್ಮ ಸೀರೆಯ ಸೆರಗಿನಿಂದ ಒರೆಸಿ ಮುಖಕ್ಕೆ ನೀರು ಚಿಮುಕಿಸಿದರು. ನೀರು ಚಿಮುಕಿಸಿದರೂ ಕಾವ್ಯ ಎಚ್ಚರಗೊಳ್ಳಲಿಲ್ಲ. ಅತೀವ ಚಿಂತಿತರಾದ ಸರಸ್ವತಿಯಮ್ಮ ಕೂಡಲೇ ಆದಿತ್ಯನಿಗೆ ಫೋನ್ ಮಾಡಿದರು. ಗದ್ಗದಿತ ಕಂಠದಿಂದ, ಆದಿತ್ಯ, ಕಾವ್ಯ ಮೆಟ್ಟಿಲುಗಳಿಂದ ಬಿದ್ದಿದ್ದಾಳೆ. ಅವಳಿಗೆ ತುಂಬಾ ಪೆಟ್ಟಾಗಿದೆ. ನಾನು ಎಷ್ಟೇ ಪ್ರಯತ್ನಿಸಿದರೂ ಅವಳು ಕಣ್ಣು ಬಿಡುತ್ತಿಲ್ಲ. ನನಗೆ ತುಂಬ ಭಯವಾಗುತ್ತಿದೆ. ನೀನು ತಕ್ಷಣ ನಂದಿನಿಯನ್ನು ಕರೆದುಕೊಂಡು ಮನೆಗೆ ಬಾ. ನಾವು ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಮಗನೇ ಎಂದರು. ಫೋನ್ನಲ್ಲಿ ವಿಷಯ ಕೇಳಿದ ಆದಿತ್ಯನ ಕೈಯಿಂದ ಮೊಬೈಲ್ ಕೆಳಗೆ ಬಿತ್ತು. ಗಾಬರಿಯಾದ ಆದಿತ್ಯ ಮೀಟಿಂಗನ್ನು ಅರ್ಧಕ್ಕೆ ಬಿಟ್ಟು ನಂದಿನಿಯೊಂದಿಗೆ ಮನೆಗೆ ಧಾವಿಸಿದನು. ಹೂವಿನಂತಹ ಮಗುವಿಗೆ ಎಷ್ಟು ಪೆಟ್ಟಾಗಿದೆಯೋ ಎಂಬ ಆತಂಕ ಅವರ ಮನಸ್ಸನ್ನು ಕೊರೆಯುತ್ತಿತ್ತು. ನಂದಿನಿ ಅಳುತ್ತಾ ಡ್ರೈವರಿಗೆ ಕಾರನ್ನು ಇನ್ನೂ ವೇಗವಾಗಿ ಓಡಿಸುವಂತೆ ಹೇಳುತ್ತಿದ್ದಳು. ಮನೆಗೆ ತಲುಪಿದ ತಕ್ಷಣ ಅವಳು ಓಡುತ್ತಾ ಡ್ರಾಯಿಂಗ್ ರೂಮ್ ತಲುಪಿದಳು. ಅಲ್ಲಿ ಅಮ್ಮ ಕಾವ್ಯನನ್ನು ಮಡಿಲಲ್ಲಿ ಹೊತ್ತು ಮೌನವಾಗಿ ಕುಳಿತಿದ್ದರು. ಅವರ ಬಾಯಿಂದ ಒಂದು ಶಬ್ದವೂ ಹೊರಡುತ್ತಿರಲಿಲ್ಲ. ಇಂದು ಅವರಲ್ಲಿದ್ದ ಧೈರ್ಯವೆಲ್ಲ ಉಡುಗಿಹೋದಂತಿತ್ತು. ಆದಿತ್ಯ ಮತ್ತು ನಂದಿನಿಯನ್ನು ಎದುರಿಗೆ ಕಂಡ ತಕ್ಷಣ ಸರಸ್ವತಿಯಮ್ಮನ ದುಃಖ ಕಟ್ಟೆಯೊಡೆದು ಹರಿಯಿತು. ಆದಿತ್ಯ ಕಾವ್ಯನನ್ನು ಎತ್ತಿಕೊಂಡನು. ನಂದಿನಿ ಮತ್ತು ಅಮ್ಮನೊಂದಿಗೆ ಆಸ್ಪತ್ರೆಗೆ ಧಾವಿಸಿದರು. ವೈದ್ಯರು ಕಾವ್ಯಗೆ ಚಿಕಿತ್ಸೆ ನೀಡಿ ಇಂಜೆಕ್ಷನ್ ಕೊಟ್ಟರು. ಮದ್ದಿನ ಪ್ರಭಾವದಿಂದ ಕಾವ್ಯಗೆ ಪ್ರಜ್ಞೆ ಬಂದಿತು. ಆದರೆ ಪೆಟ್ಟಾದ ಕಾರಣ ಅವಳಿಗೆ ಏನು ಕಾಣಿಸುತ್ತಿರಲಿಲ್ಲ. ಅವಳು ಅಪ್ಪ ಮತ್ತು ಅಜ್ಜಿಯ ಕೈಹಿಡಿದು, ಅಪ್ಪ, ಯಾಕಿಷ್ಟು ಕತ್ತಲಿದೆ? ಲೈಟ್ ಹಾಕಿ, ನನಗೆ ಏನೂ ಕಾಣಿಸುತ್ತಿಲ್ಲ. ನನಗೆ ಕತ್ತಲೆ ಎಂದರೆ ತುಂಬಾ ಭಯವಾಗುತ್ತದೆ. ಅಜ್ಜಿ, ನನ್ನನ್ನು ಬೆಳಕಿನೆಡೆಗೆ ಕರೆದುಕೊಂಡು ಹೋಗು ಎಂದು ಹಲುಬತೊಡಗಿದಳು. ಕಾವ್ಯನ ಮಾತು ಕೇಳಿ ವೈದ್ಯರು ಕಣ್ಣಿನ ಪರೀಕ್ಷೆ ಮತ್ತು ಎಂಆರ್ಐ ಮಾಡಿಸಿದರು. ಕೊನೆಗೆ ತಿಳಿದುಬಂದ ವಿಷಯವೇನೆಂದರೆ, ಮೆದುಳು ಮತ್ತು ಕಣ್ಣಿಗೆ ಆದ ಪೆಟ್ಟಿನಿಂದಾಗಿ ಕಾವ್ಯ ತನ್ನ ದೃಷ್ಟಿಯನ್ನು ಕಳೆದುಕೊಂಡಿದ್ದಾಳೆ. ಬಹುಶಃ ಅವಳು ಇನ್ನು ಮುಂದೆ ಎಂದಿಗೂ ನೋಡಲಾರಳು. ಮನೆಯವರೆಲ್ಲರ ಮುಖದಲ್ಲಿ ಮೌನ ಮತ್ತು ವೇದನೆ ಆವರಿಸಿತು. ಹತಾಶರಾದ ಆದಿತ್ಯ ಮತ್ತು ನಂದಿನಿ ಅಪೋಲೋ ಆಸ್ಪತ್ರೆಯ ವೈದ್ಯರನ್ನು ಸಂಪರ್ಕಿಸಿದರು. ಡಾಕ್ಟರ್ ಮಣಿಕೃಷ್ಣನ್ ಅವರು ಪರೀಕ್ಷಿಸಿ, ಯಾರಾದರೂ ಮೃತ ವ್ಯಕ್ತಿಯ ಕಣ್ಣುಗಳು ದಾನವಾಗಿ ಸಿಕ್ಕರೆ ಸಂಕೀರ್ಣ ಶಸ್ತ್ರಚಿಕಿತ್ಸೆಯ ಮೂಲಕ ಕಾವ್ಯಗೆ ಮತ್ತೆ ದೃಷ್ಟಿ ನೀಡಬಹುದು ಎಂದು ತಿಳಿಸಿದರು. ಸರಸ್ವತಿಯಮ್ಮ ಈಗ ಅಸಹಾಯಕಳಾದ ಕಾವ್ಯನನ್ನು ಒಂದು ಕ್ಷಣವೂ ಬಿಟ್ಟಿರಲಿಲ್ಲ. ಆದಿತ್ಯ ಎಷ್ಟೇ ಹಣ ಖರ್ಚು ಮಾಡಲು ಸಿದ್ಧನಿದ್ದರೂ ಕಣ್ಣುಗಳ ವ್ಯವಸ್ಥೆ ಆಗುತ್ತಿರಲಿಲ್ಲ. ಕಾವ್ಯ ಕತ್ತಲೆಯಿಂದ ಭಯಗೊಂಡು ಅಪ್ಪ, ಅಮ್ಮ ಅಥವಾ ಅಜ್ಜಿಯನ್ನು ತಬ್ಬಿಕೊಂಡೇ ಇರುತ್ತಿದ್ದಳು. ಅವಳ ಜೀವನವೇ ಅಂಧಕಾರದಲ್ಲಿ ಮುಳುಗಿ ಹೋಗಿತ್ತು. ಸರಸ್ವತಿಯಮ್ಮ ಕಾವ್ಯಗಾಗಿ ದೇವರಲ್ಲಿ ಸತತವಾಗಿ ಪ್ರಾರ್ಥಿಸುತ್ತಿದ್ದರು. ತಮ್ಮ ಮಗ ಸತ್ತಾಗಲೂ ಅವರು ದೇವರಲ್ಲಿ ಏನನ್ನೂ ಬೇಡಿರಲಿಲ್ಲ. ಆದರೆ ಈಗ ಕಾವ್ಯಗಾಗಿ ವ್ರತ ಉಪವಾಸಗಳನ್ನು ಶುರುಮಾಡಿದರು.
ಲಕ್ಷಾಂತರ ಪ್ರಾರ್ಥನೆಗಳ ನಂತರವೂ ದೇವರು ಕಿವಿಗೊಡಲಿಲ್ಲ. ಒಂದು ದಿನ ಅಮ್ಮ ದೃಢ ಸಂಕಲ್ಪದೊಂದಿಗೆ ರಾಧಾಕೃಷ್ಣ ದೇವಸ್ಥಾನಕ್ಕೆ ಹೋಗಿ ದೇವರ ಮುಂದೆ ಕೈಮುಗಿದು ಬೇಡಿಕೊಂಡರು. ಭಗವಂತ, ನನ್ನ ಪುಟ್ಟ ಕಾವ್ಯ ನಿನಗೆ ಏನು ತಪ್ಪು ಮಾಡಿದ್ದಳು? ಅವಳಿಗೆ ಯಾಕೆ ಈ ಶಿಕ್ಷೆ? ನನ್ನ ಭಕ್ತಿಯ ಮೇಲೆ ನಿನಗೆ ನಂಬಿಕೆಯಿದ್ದರೆ ನನ್ನ ಮಗಳ ದೃಷ್ಟಿಯನ್ನು ಮರಳಿಸು. ಅದರ ಬದಲಾಗಿ ಬೇಕಿದ್ದರೆ ನನ್ನ ಪ್ರಾಣವನ್ನೇ ತೆಗೆದುಕೋ. ಆದರೆ ನನ್ನ ಮಗಳ ಬಾಳನ್ನು ಬೆಳಗು ಪ್ರಭು ಎಂದು ಅಳುತ್ತಾ ಪ್ರಾರ್ಥಿಸಿದರು. ಆಗ ಅಚಾನಕ್ಕಾಗಿ ಮೂರ್ತಿಯ ಮೇಲಿದ್ದ ಹೂವು ಅಮ್ಮನ ಕೈಮೇಲೆ ಬಿದ್ದಿತು. ಇದನ್ನು ದೇವರ ಆಶೀರ್ವಾದ ಎಂದು ನಂಬಿದ ಅಮ್ಮ ಕಾವ್ಯಾಗೆ ದೃಷ್ಟಿ ಬರುವುದು ಖಚಿತ ಎಂದು ಸಂಭ್ರಮಿಸಿದರು. ಅದೇ ಉತ್ಸಾಹದಲ್ಲಿ ಹೂವನ್ನು ಕೈಯಲ್ಲಿ ಹಿಡಿದು ಕಾವ್ಯಾಗೆ ನೀಡಲು ದೇವಸ್ಥಾನದ 108 ಮೆಟ್ಟಿಲುಗಳನ್ನು ಇಳಿಯಲಾರಂಭಿಸಿದರು. ಉಪವಾಸದಿಂದಾಗಿ ಅವರು ತುಂಬಾ ಸುಸ್ತಾಗಿದ್ದರು. ಹಠಾತ್ತನೆ ಅವರ ಕಾಲು ಜಾರಿ ಮೆಟ್ಟಿಲುಗಳಿಂದ ಕೆಳಗೆ ಬಿದ್ದರು ಮತ್ತು ಪ್ರಜ್ಞೆ ತಪ್ಪಿದರು. ಅಲ್ಲಿದ್ದವರು ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದರು. ಪ್ರಜ್ಞೆ ಬಂದಾಗ ಅವರು ನೋವಿನ ದನಿಯಲ್ಲಿ ಆದಿತ್ಯನನ್ನು ಕರೆಯಲು ಹೇಳಿದರು. ಆದಿತ್ಯ ವಿಷಯ ತಿಳಿದು ನಂದಿನಿಯೊಂದಿಗೆ ಆಸ್ಪತ್ರೆಗೆ ಧಾವಿಸಿದನು. ಅಮ್ಮನ ಸ್ಥಿತಿ ಕ್ಷಣಕ್ಕೂ ಕ್ಷೀಣಿಸುತ್ತಿತ್ತು. ವೈದ್ಯರು ಅವರು ಬದುಕುವುದು ಅಸಾಧ್ಯ ಎಂದು ತಿಳಿಸಿದರು. ಕೊನೆಯ ಕ್ಷಣದಲ್ಲಿ ಸರಸ್ವತಿಯಮ್ಮ ಪೂರ್ಣ ಪ್ರಜ್ಞೆಗೆ ಬಂದರು. ಅವರು ಆದಿತ್ಯ ಮತ್ತು ನಂದಿನಿಯನ್ನು ಅಪ್ಪಿಕೊಂಡು ಹೇಳಿದರು, ರಾಧಾಕೃಷ್ಣ ನನ್ನ ಪ್ರಾರ್ಥನೆ ಕೇಳಿಸಿಕೊಂಡಿದ್ದಾರೆ. ನನ್ನ ಪ್ರಾಣ ಕೊಟ್ಟಾದರೂ ಕಾವ್ಯಗೆ ಕಣ್ಣು ನೀಡಬೇಕೆಂದು ಬೇಡಿಕೊಂಡಿದ್ದೆ. ನನ್ನ ಸಾವಿನ ನಂತರ ನನ್ನ ಕಣ್ಣುಗಳನ್ನು ಕಾವ್ಯಗೆ ನೀಡಿ. ಆಗ ನಾನು ಈ ಕಣ್ಣುಗಳ ಮೂಲಕವೇ ನಿಮ್ಮೆಲ್ಲರನ್ನೂ ಸದಾ ನೋಡುತ್ತಿರುತ್ತೇನೆ. ಆದಿತ್ಯ ಮತ್ತು ನಂದಿನಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಆದರೆ ಸರಸ್ವತಿ ಅಮ್ಮನ ಮುಖದಲ್ಲಿ ಒಂದು ದಿವ್ಯ ತೇಜಸ್ಸಿತ್ತು. ರಾಧೆ ಕೃಷ್ಣ ಎನ್ನುತ್ತಾ ಅವರು ಪ್ರಾಣತ್ಯಾಗ ಮಾಡಿದರು. ವೈದ್ಯರು ತಕ್ಷಣ ಅವರ ಕಣ್ಣುಗಳನ್ನು ಸುರಕ್ಷಿತವಾಗಿ ತೆಗೆದಿರಿಸಿದರು. ಡಾಕ್ಟರ್ ಮಣಿಕೃಷ್ಣನ್ ಅವರು ಭೋಪಾಲ್ಗೆ ಬಂದು ಕಾವ್ಯಗೆ 6 ಗಂಟೆಗಳ ಕಾಲ ಸಂಕೀರ್ಣ ಶಸ್ತ್ರಚಿಕಿತ್ಸೆ ಮಾಡಿದರು. ಶಸ್ತ್ರಚಿಕಿತ್ಸೆ ಯಶಸ್ವಿಯಾಯಿತು. ಇನ್ನು 1 ವಾರದ ನಂತರ ಕಾವ್ಯನ ಕಣ್ಣಿನ ಪಟ್ಟಿ ಬಿಚ್ಚಬೇಕಿತ್ತು. ಕಥೆಯ ಮುಕ್ತಾಯದ ಭಾಗ. 1 ವಾರದ ನಂತರ ಕಾವ್ಯನ ಕಣ್ಣಿನ ಪಟ್ಟಿ ಬಿಚ್ಚಲಾಯಿತು. ಅವಳು ಕಣ್ಣು ತೆರೆದಾಗ ಅವಳಿಗೆ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವಳು ಕಿರುಚುತ್ತಾ ಹೇಳಿದಳು, ಅಪ್ಪ, ಅಮ್ಮ, ನನಗೆ ಎಲ್ಲವೂ ಕಾಣಿಸುತ್ತಿದೆ. ಆದರೆ ಅಜ್ಜಿ ಎಲ್ಲಿದ್ದಾರೆ? ಅಜ್ಜಿಯನ್ನು ಕರೆಯಿರಿ. ಆದಿತ್ಯ ಮತ್ತು ನಂದಿನಿ ಕಣ್ಣೀರು ಒರೆಸಿಕೊಂಡು ಕಾವ್ಯನನ್ನು ತಬ್ಬಿಕೊಂಡರು. ಅವರಿಗೆ ತಿಳಿದಿತ್ತು, ಆ ಕಣ್ಣುಗಳ ಮೂಲಕವೇ ಸರಸ್ವತಿಯಮ್ಮ ಈಗಲೂ ತಮ್ಮನ್ನು ನೋಡುತ್ತಿದ್ದಾರೆ ಎಂದು. ಸರಸ್ವತಿಯಮ್ಮ ಕೇವಲ ಕಣ್ಣುಗಳನ್ನಲ್ಲ, ತಮ್ಮ ಇಡೀ ಪ್ರೀತಿಯನ್ನು ಆ ಕುಟುಂಬಕ್ಕೆ ದಾನ ಮಾಡಿ ಅಮರರಾದರು. ವೈದ್ಯರು ಅವಳನ್ನು ಕೇಳಿದರು, ಮಗಳೇ, ನೀನು ಎಲ್ಲರಿಗಿಂತ ಮೊದಲು ಯಾರನ್ನು ನೋಡಲು ಬಯಸುವೆ? ಕಾವ್ಯ ಹೇಳಿದಳು, ನಾನು ಮೊದಲು ನನ್ನ ಅಜ್ಜಿಯನ್ನು ನೋಡಬೇಕು. ಆಮೇಲೆ ಅಮ್ಮ, ಅಪ್ಪ ಮತ್ತು ಆರ್ಯನಣ್ಣನನ್ನು ನೋಡಬೇಕು. ಇದನ್ನು ಕೇಳಿ ಆದಿತ್ಯ ಮತ್ತು ನಂದಿನಿ ಕಣ್ಣೀರು ಹಾಕಿದರು. ಅವರು ಮನೆಯಿಂದ ಸರಸ್ವತಿಯಮ್ಮನ ಫೋಟೋವನ್ನು ತರಿಸಿಕೊಂಡರು. ಕಣ್ಣಿನ ಪಟ್ಟಿ ಬಿಚ್ಚಿದ ನಂತರ ಕಾವ್ಯ ಮೊದಲು ತನ್ನ ಪ್ರೀತಿಯ ಅಜ್ಜಿಯ ಫೋಟೋವನ್ನು ನೋಡಿದಳು ಮತ್ತು ಉದ್ಗರಿಸಿದಳು, ಇದು ಅಜ್ಜಿಯ ಫೋಟೋ ಅಲ್ವಾ? ಅಜ್ಜಿ ಎಲ್ಲಿದ್ದಾರೆ? ನಾನವರ ಜೊತೆ ಮಾತನಾಡಬೇಕು. ಅಲ್ಲಿ ನೆರೆದಿದ್ದ ಎಲ್ಲರ ಕಣ್ಣುಗಳು ತೇವವಾದವು. ನಂದಿನಿ ಗದ್ಗದಿತ ಕಂಠದಿಂದ ಹೇಳಿದಳು, ಮಗಳೇ, ಅಜ್ಜಿ ಈಗ ನಮ್ಮೆಲ್ಲರ ಹೃದಯದಲ್ಲಿ ನೆಲೆಸಿದ್ದಾರೆ. ಏನೂ ಅರ್ಥವಾಗದ ಮುಗ್ಧ ಕಾವ್ಯ ಬೇಸರದಿಂದ ತನ್ನ ತಾಯಿಯನ್ನು ಅಪ್ಪಿಕೊಂಡಳು.